So let us welcome all the students and the guest faculty for the third session of 22nd October student induction program. So the today's topic is very interesting. From the PPT, it is clear there is a highway adjacent to sea and a board is written, success is ahead. That means you need to cross so many hurdles in order to reach to the success. The picture depicts very meaningful information. So we need to have the eyes and ears to understand it. Dear students, with us we have a renowned speaker from our institution only. It is the second session sir is handling. His name is Dr. B.A. Srinivas. He is the head of department for the mechanical engineering. So I request him to take over the session and start with it. Thank you. Thank you, sir. Thank you, one and all. ಶುಭ ಮಧ್ಯಾಹ್ನ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಸಕ್ಸೆಸ್. ಕನ್ನಡದಲ್ಲಿ ಇದನ್ನ ಯಶಸ್ಸು ಅಂತ ಹೇಳ್ತೀವಿ. ಯಾರಿಗೆ ಯಶಸ್ಸು ಬೇಡ? ಎಲ್ಲರಿಗೂ ಬೇಕು. ಈ ಸಕ್ಸಸ್ ಬೇಕಂದಾಗ ನಮ್ಮ ಪ್ರಯಾಣ ಪ್ರಾರಂಭ ಮಾಡಬೇಕು. ನಾನು ಈ PPT ರೆಡಿ ಮಾಡೋದಕ್ಕೆ ಸರಿಸುಮಾರು 12 ರಿಂದ 16 ಅವರ್ ಸಮಯ ತಗೊಂಡಿದ್ದೀನಿ. ನನ್ನ ಉದ್ದೇಶ ಏನಂತಂದ್ರೆ ನನ್ನ PPT ನಿಮಗೆ ಟಚ್ ಆಗುತ್ತಾ, ನಿಮ್ಮ ಮನ ಮುಟ್ಟುತ್ತಾ, ಅದರಲ್ಲಿ ನಾನು ಯಶಸ್ವಿ ಆಗ್ತೀನಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ PPT ನ ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಪ್ರತಿಯೊಬ್ರು ಜೀವನದಲ್ಲಿ ಯಶಸ್ಸು ಗಳಿಸ್ಬೇಕು, ನಾನು ಇಟ್ಕೊಂಡ್ರ ಗುರಿನ ತಲುಪಬೇಕು ಅಂತ ಒಂದು ಹಂಬಲದಲ್ಲಿ ಇರ್ತೀವಿ ನಾವು. ಈಗ ಸಕ್ಸಸ್ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಎಸ್ ಅಂದ್ರೆ ಏನು? ಸಿ ಯುವರ್ ಗೋಲ್. ನಿಮ್ಮ ಗುರಿಯನ್ನ ವಿಷನ್ ಆಗಿ ದೂರದೃಷ್ಟಿ ಇಟ್ಕೊಂಡು ಅದನ್ನ ಸಾಧನ ಪಟ್ಟಿಯಲ್ಲಿ ಸೇರಿಸ್ಕೊಳ್ತೀರಲ್ಲ, ಮೊದಲನೇದದು. ಯು ಅಂದ್ರೆ ಅಂಡರ್ಸ್ಟ್ಯಾಂಡ್ ದ ಅಬ್ಸ್ಟಕಲ್ಸ್. ನಿಮ್ಮ ಪ್ರಯಾಣ ಪ್ರಾರಂಭ ಮಾಡಿದಾಗ ಆ ಗೋಲಿನೆಡೆ ಏನೆಲ್ಲ ಅಡೆತಡೆಗಳು ಬರ್ತದೆ, ಏನೆಲ್ಲ ತೊಂದರೆಗಳು ಬರ್ತದೆ, ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಮೂರನೇದು ಸಿ, ಕ್ರಿಯೇಟ್ ಎ ಪಾಸಿಟಿವ್ ಮೆಂಟಲ್ ಪಿಕ್ಚರ್. ನಮ್ಮ ಮೆದುಳಿನಲ್ಲಿ ಆ ಚಿತ್ರಣವನ್ನ ತಂದ್ಕೋಬೇಕು ನಾವು. ನಾಲ್ಕನೇದು ಸಿ, ನಮ್ಗೆ ಸಾಕಷ್ಟು ಗೊಂದಲಗಳು ಬರ್ತದೆ, ಸಂಶಯಗಳು ಬರ್ತದೆ. ನಾವು ಆ ಗುರಿನ ಮುಟ್ತೀವಾ? ಅದನ್ನೆಲ್ಲ ತೆಗೆದಾಕ್ಬೇಕು. ಕಸ್ತು ಬುಟ್ಟಿಯಿಂದ ಕಸನ ತೆಗೆದು ಹೆಂಗೆ ಹೊರಗಡೆ ಹಾಕ್ತಿರೋ ಅದೇ ತರ ನಿಮ್ಮ ಹತ್ರ ಏನಾದ್ರೂ ಡೌಟ್ಗಳಿದ್ರೆ, ಸಂಶಯಗಳಿದ್ರೆ ಅದನ್ನೆಲ್ಲ ತೆಗೆದಾಕ್ಬೇಕು. ಈ ಅಂದ್ರೆ ಎಂಬ್ರೇಸ್ ದ ಚಾಲೆಂಜ್. ಏನೇ ಸವಾಲುಗಳು ಬಂದ್ರು ಕೂಡ ಅದನ್ನ ಎದುರಿಸ್ತಕ್ಕಂತ ಒಂದು ಚಾಕಚಕ್ಯತೆ ಬೆಳೆಸ್ಕೋಬೇಕು. ಎಸ್ ಅಂದ್ರೆ ಸ್ಟೇ ಆನ್ ದ ಟ್ರ್ಯಾಕ್. ಒಂದೇ ದಾರಿನಲ್ಲಿ ನೇರವಾಗಿ ನಡಿಬೇಕು. ನೀವು ಹಾಕೊಂಡಿರ್ತಕ್ಕಂಥ ದಾರಿನಲ್ಲಿ ನಡೆದಾಗ ಮಾತ್ರ ಗುರಿನ ಮುಟ್ಟಕ್ಕೆ ಅನುಕೂಲ ಆಗುತ್ತೆ. ಆ ಟ್ರ್ಯಾಕ್ ಬಿಟ್ಟು ಡಿವಿಯೇಟ್ ಆಗ್ಬೇಡಿ. ಸೊ ಆ ಡಿವಿಯೇಟ್ ಆಯ್ತಂತಂದ್ರೆ ಯಾವ್ಯಾವ್ದೋ ದಿಕ್ಕಿನಲ್ಲಿ ಹೋಗ್ಬಿಡ್ತೀರಾ, ನಿಮ್ಮ ಗುರಿನ ಮುಟ್ಟಕ್ಕಾಗಲ್ಲ. ಎಸ್ ಅಂದ್ರೆ ಶೋ ದ ವರ್ಲ್ಡ್ ಯು ಕ್ಯಾನ್ ಡೂ ಇಟ್. ಜಗತ್ತಿಗೆ ಸಾರಿ ಹೇಳಿ, ನಾನು ಸಾಧಕನಾಗಿದ್ದೇನೆ, ಸೊ ನಾನು ಯಶಸ್ವಿಯಾಗಿದ್ದೇನೆ, ನಾನು ಜಯಶೀಲನಾಗಿದ್ದೇನೆ. ಸೊ ಇದನ್ನ ನೀವು ಹೇಳಿದಾಗ ಮಾತ್ರ ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಾ. ಕೆಲವು ಹಂತಗಳಿದೆ ಯಶಸ್ವಿ ಆಗೋದಕ್ಕೆ. ಇಲ್ಲಿ ನಾನು ತೋರಿಸಿರ್ತಕ್ಕಂಥದ್ದು 5 ಹಂತಗಳು. ಮೊದಲನೇ ಹೆಜ್ಜೆ ಸೆಟ್ ಗೋಲ್ಸ್. ಗುರಿಯನ್ನ ನಿರ್ಧರಿಸಿ. ನೀವು ಮೊದಲು ಯು ಹ್ಯಾವ್ ಟು ಸೆಟ್ ದ ಗೋಲ್ಸ್. ಡಿಸೈಡ್ ಪ್ರಿಯಾರಿಟೀಸ್. ನನಗೆ ಏನ್ ಬೇಕು
ಅದನ್ನ ಲಿಸ್ಟ್ ಅಲ್ಲಿ ಮೊದಲನೇ ನಂಬರ್ಗೆ ತನ್ನಿ. ರೈಟ್ ಡೌನ್, ಅದನ್ನ ಬರೀರಿ. ಬ್ರೇಕ್ ಡೌನ್ ಗೋಲ್ಸ್ ಇಂಟು ಸ್ಮಾಲ್ ಸ್ಟೆಪ್ಸ್. ನಿಮ್ಮ ಗುರಿ ಸಿಕ್ಕಾಪಟ್ಟೆ ದೊಡ್ಡದಿರ್ತದೆ, ಅದನ್ನು ಚಿಕ್ಕದಾಗಿ ಸ್ಟೆಪ್ಗಳಾಗಿ ಕನ್ವರ್ಟ್ ಮಾಡಿ, ಸ್ಮಾಲ್ ಐಟಮ್ಸ್ ಆಗಿ ಕನ್ವರ್ಟ್ ಮಾಡಿ. ಟೇಕ್ ಆಕ್ಷನ್, ಅದರ ಮೇಲೆ ವರ್ಕ್ ಮಾಡಿ. ಪ್ರತಿ ದಿವಸ ನಾನು ಏನು ಸಾಧನೆ ಮಾಡಿದ್ದೀನಿ ಅದನ್ನ ಮರುನೋಟಕ್ಕೆ ಒಳಪಡಿಸಿ. ಇದು ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆ, ಜಸ್ಟ್ ಡೂ ಇಟ್, ಗೆಟ್ ಸ್ಟಾರ್ಟೆಡ್. ಪ್ರಯಾಣ ಪ್ರಾರಂಭ ಮಾಡಿ. ಒಂದು ಕೆಲಸ ಒಂದು ಸಮಯದಲ್ಲಿ. ವಿಜುವಲೈಸ್ ಯುವರ್ ಎಂಡ್ ರಿಸಲ್ಟ್. ನಮ್ಮ ಫಲಿತಾಂಶ ಯಾವ ತರ ಅನ್ನೋದನ್ನ ನೀವು ಈಗಲೇ ಊಹಿಸ್ಕೋಬೇಕು. ಸ್ಪೀಕ್ ಯುವರ್ ಗೋಲ್ಸ್, ಸೆಲ್ಫ್ ಟಾಕ್. ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಕೊಳ್ಳಿ. ನಾನು ಇದನ್ನ ಮಾಡಬಲ್ಲೆ, ನಾನು ಇದನ್ನ ಮಾಡ್ತೀನಿ. ಬಿ ಪರ್ಸಿಸ್ಟೆಂಟ್, ಪರಿಶ್ರಮ ಇರಬೇಕು ಇದರಲ್ಲಿ. ಸೆಟ್ ಎ ಡೆಡ್ ಲೈನ್, ಪ್ರತಿಯೊಂದಕ್ಕೂ ಒಂದು ಡೆಡ್ ಲೈನ್ ಹಾಕೊಳ್ಳಿ. ಇಂಥ ದಿವಸದಲ್ಲಿ ಮುಗಿಸ್ಬೇಕು, ಈ ಸಮಯದಲ್ಲಿ ಮುಗಿಸ್ಬೇಕು. ಕಮಿಟ್ಮೆಂಟ್, ಒಂದು ಬದ್ಧತೆ ಇರಬೇಕು. ಮೂರನೇ ಮೆಟ್ಲು, ಮೆಜರ್. ಪ್ರತಿಯೊಂದರ ಪ್ರಮಾಣವನ್ನ ಅಳತೆ ಮಾಡಬೇಕು. ಅಳತೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಏನಾಗತ್ತೆ? ಏನ್ ಮಾಡಿದೀನಿ, ಹೇಗ್ ಮಾಡಿದೀನಿ, ಎಲ್ಲಿ ಮಾಡಿದೀನಿ ಅನ್ನೋದ್ರ ಬಗ್ಗೆ ನಿಮ್ಗೇನು ಗೊತ್ತೇ ಇರಲ್ಲ, ಹೌದಾ? ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್. ನಿಮ್ಮ ಅಭಿವೃದ್ಧಿನ ನೀವು ಮೆಜರ್ ಮಾಡ್ತಾ ಹೋಗಿ. ಮ್ಯಾನೇಜ್ ಟೈಮ್, ಸಮಯನ ನಿರ್ವಹಿಸ್ತಾ ಹೋಗಿ. ರಿವ್ಯೂ ಡೈಲಿ, ಪ್ರತಿ ದಿವಸ ಅದನ್ನ ಮರುನೋಟಕ್ಕೆ ಒಳಪಡಿಸಿ. ಅನಲೈಸ್ ಯುವರ್ ಸ್ಟ್ರೆಂತ್, ನಿಮ್ಮ ಬಲ ಮತ್ತು ದೌರ್ಬಲ್ಯತೆ ಇದನ್ನ ನೀವು ಕಂಡಿಡ್ಕೋಬೇಕು. ಇದು ಮೂರನೇ ಹೆಜ್ಜೆ. ನಾಲ್ಕನೇ ಹೆಜ್ಜೆ, ಸ್ಟ್ರಾಟಜಿ, ಕಾರ್ಯತಂತ್ರ. ನಾನು ಏನ್ ಸ್ಟ್ರಾಟಜಿ ಮಾಡಿದ್ರೆ ನನ್ನ ಗೋಲ್ನ ನಾನು ಸುಲಭವಾಗಿ ಮುಟ್ಟಬಹುದು. ಬಿಲ್ಡ್ ಯುವರ್ ಸ್ಟ್ರಾಟಜಿ ದಟ್ ವರ್ಕ್ಸ್ ಫಾರ್ ಯು. ನೀವು ಒಂದು ಕಾರ್ಯತಂತ್ರನ ಅಳವಡಿಸ್ಕೊಂಡ್ರೆ ಆ ಕಾರ್ಯತಂತ್ರ ನಿಮಗೆ ಕರಗತವಾಗಿರ್ಬೇಕು, ಸುಲಭವಾಗಿರ್ಬೇಕು. ಅದನ್ನ ಕಡಿಮೆ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಇರಬೇಕು. ಇದ್ರ ಜೊತೆಗೆ ಕೆಲವು ರಿಸ್ಕ್ಗಳನ್ನ ತಗೋಬೇಕಾಗತ್ತೆ. ಸುಲಭವಾದ ದಾರಿಗಳಿರಲ್ಲ, ಮುಳ್ಳು ಇರ್ತಕ್ಕಂಥ ಹಾದಿಗಳು ಸಿಗುತ್ತೆ. ಅದನ್ನ ಯಾವ ತರ ದಾಟಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಜ್ಞಾನ ಇರಬೇಕು. ಡೆವಲಪ್ ಎ ಪ್ಲಾನ್, ಯೋಜನೆ ಹಾಕೊಳ್ಳಿ. ಮಲ್ಟಿಪ್ಲೈ ಯುವರ್ ಆಕ್ಷನ್ ಆನ್ ದ ಸ್ಟಫ್ಸ್ ದಟ್ ವರ್ಕ್ಡ್. ಸೊ ಪ್ರತಿಯೊಂದನ್ನು ನೀವು ಗುಣಾಕಾರ ಮಾಡ್ತಾ ಹೋಗಿ. ಐದನೇ ಹೆಜ್ಜೆ, ಅಚೀವ್, ಸಾಧನೆ. ಕೀಪ್ ಆನ್ ಡೂಯಿಂಗ್, ಸತತವಾಗಿ ಮಾಡ್ತಾ ಇರಬೇಕು. ಈಟ್ ಹೆಲ್ತಿ, ಆರೋಗ್ಯಕರವಾದ ಆಹಾರವನ್ನ ಸೇವನೆ ಮಾಡಬೇಕು. ಸ್ಮಾಲ್ ಎಫರ್ಟ್, ನಿಮ್ಮ ಶ್ರಮ ಕಡಿಮೆ ಇರಬೇಕು, ಬಟ್ ಅದು ಪ್ರತಿನಿತ್ಯ ಇರಬೇಕು. ಲರ್ನ್ ಟು ಮೇಂಟೈನ್ ಯುವರ್ ಸಕ್ಸಸ್. ಒಂದು ದಿವಸ ಸಕ್ಸಸ್ ಸಿಕ್ಕ ತಕ್ಷಣ ನಾನು ಫಸ್ಟ್ ಸೆಮಿಸ್ಟರ್ ಡಿಸ್ಟಿಂಕ್ಷನ್ ಬಂದೆ, ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೋದ್ರೆ ಎರಡನೇ ಸೆಮಿಸ್ಟರ್ ಫೇಲ್ ಆಗ್ಬಿಡ್ತೀರಾ. ಆ ಯಶಸ್ಸನ್ನ ನೀವು ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಬಿ ಕನ್ಸಿಸ್ಟೆಂಟ್. ಸೊ ಈ 5 ಹೆಜ್ಜೆಗಳು ನಿಮ್ಗೆ ಯಶಸ್ವಿ ಆಗೋದಕ್ಕೆ ಯಶಸ್ವಿ ಆಗೋದಕ್ಕೆ ಕಾರಣಗಳು ಇವು. ಹೌ ಟು ಬಿ ಸಕ್ಸಸ್ಫುಲ್, ಈ ಚಿತ್ರದ ಮುಖಾಂತರ ಹೇಳ್ತಾ ಇದ್ದೀನಿ ನಾನು. ಫಸ್ಟ್ ಯು ಹ್ಯಾವ್ ಟು ಸೆಟ್ ದ ಗೋಲ್ಸ್. ಗುರಿಯನ್ನ ನಿರ್ಧರಿಸಿ, ಆಮೇಲೆ ಅದನ್ನ ಸ್ಟಡಿ ಮಾಡಬೇಕು. ಯಾವ ತರ ಗೋಲ್ ಅದು, ಹೇಗೆ ನಾನು ಯಾವ ದಾರಿನಲ್ಲಿ ಹೋಗ್ಬೇಕು, ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ಯಾವ ತರ ಹೋಗ್ಬೇಕು. ಅದಾದ್ಮೇಲೆ ಯು ಹ್ಯಾವ್ ಟು ಇಂಪ್ರೂವ್ ಸೋಷಿಯಲ್ ಸ್ಕಿಲ್ಸ್. ಇವೆಲ್ಲ ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ಬರ್ತದೆ, ಮೃದು ಕೌಶಲ್ಯಗಳು ಅಂತ. ಅದಾದ ನಂತರ ಸಮಯನ ಸರಿಯಾಗಿ ನಿರ್ವಹಿಸ್ತಕ್ಕಂಥ ಒಂದು ಚಾಲೆಂಜ್ ಇರಬೇಕು. ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು. ಕನಸು ಕಾಣಿ ನೀವು ಇದನ್ನ. ಸೊ ದಿಸ್ ವಿಲ್ ಹೆಲ್ಪ್ ಯು ಬಿಕಮ್ ಸಕ್ಸಸ್ಫುಲ್. ಇಲ್ಲೊಂದು ಚಿತ್ರ ತೋರಿಸಿದೀನಿ, ಐಸ್ಬರ್ಗ್ ಇಲ್ಯೂಷನ್ ಅಂತ. ಇದು ಮಂಜಿನ ಗಡ್ಡೆ ಸಮುದ್ರದಲ್ಲಿ ತೇಲ್ತಾ ಇರ್ತದೆ. ಇದನ್ನ ನೋಡಿದಾಗ ಮೇಲ್ಗಡೆ ಇರ್ತಕ್ಕಂತ ಒಂದು ಪಾರ್ಟ್ ಮಾತ್ರ ಕಾಣಿಸುತ್ತೆ, ಕೆಳಗಡೆ ಇರ್ತಕ್ಕಂಥ ಪಾರ್ಟ್ ಕಾಣಿಸಲ್ಲ ನಿಮ್ಗೆ. ಮೇಲ್ಗಡೆ ಪಾರ್ಟ್ ಅಲ್ಲಿ ಏನು, ಅವನು ಟ್ರೋಫಿಗಳು ತಗೊಂಡಿರ್ತಕ್ಕಂಥದ್ದು, ಶ್ರೀಮಂತನಾಗಿರ್ತಕ್ಕಂಥದ್ದು, ಅವನು ಪದವಿಗಳನ್ನ ಪಡೆದಿರ್ತಕ್ಕಂಥದ್ದು,
ಅದು ನಮ್ಗೆ ಬರಿಗಣಿಗೆ ಕಾಣಿಸುತ್ತೆ. ಅಯ್ಯೋ ಏನ್ ಇವನು ಇಷ್ಟು ಶ್ರೀಮಂತನಾಗಿದ್ದಾನೆ, ಏನ್ ಇಷ್ಟು ವಿದ್ಯಾವಂತ ಇವನು, ಹಾಗೆ ಮಾತಾಡ್ತೀವಿ ನಾವು. ಸೊ ಸಚಿನ್ ತೆಂಡೂಲ್ಕರ್ ಏನು ಇಷ್ಟೆಲ್ಲ ದುಡ್ಡು ಹಿಡಿತಾ ಇದ್ದಾನೆ, ಇವನ ಹತ್ರ ಎಂತೆಂಥ ಕಾರ್ಗಳಿದೆ, ಧೋನಿ ಹತ್ರ ಎಂತೆಂಥ ಕಾರ್ಗಳಿದಾವೆ, ಆ ಫುಟ್ಬಾಲ್ ಪ್ಲೇಯರ್ ಹತ್ರ ಹಂಗಿದೆ ಹಿಂಗಿದೆ ಅಂತ ಹೇಳ್ತೀವಿ. ಧೀರುಭಾಯ್ ಅಂಬಾನಿ ಅತ್ಯಂತ ರಿಚ್, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಏನ್ ಅತ್ಯಂತ ಶ್ರೀಮಂತರ ಅಂತ ಹೇಳ್ತೀವಿ, ಅದಾನಿ ಶ್ರೀಮಂತ ಅಂತ ಹೇಳ್ತೀವಿ. ನಮ್ ಬರಿಗಣ್ಣಿಗೆ ಕಾಣಿಸ್ತಕ್ಕಂಥ ಮೇಲ್ಗಡೆಯ ಮಂಜುಗಡ್ಡೆ ಅದು. ಬಟ್ ಅದ್ರ ಕೆಳಗಡೆ ಏನಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರೋದಿಲ್ಲ. ನೀವು ಅದ್ರ ಕೆಳಗಡೆ ಹೋಗಿ ನೋಡಿದಾಗ ಏನ್ ಜನಕ್ಕೆ ಕಾಣಿಸಲ್ಲ, ಅವರ ಡೆಡಿಕೇಶನ್, ಅವರ ಅರ್ಪಣಾ ಮನೋಭಾವ ಇದೆಯಲ್ಲ ಗೋಲ್ ಕಡೆ, ಅವರ ಕಷ್ಟಕರ ಕೆಲಸಗಳು, ಶಿಸ್ತು, ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಫೇಲ್ಯೂರ್ ಆಗತ್ತೆ, ಅವಾಗ ಡಿಸಪಾಯಿಂಟ್ ಆಗ್ತಾರೆ, ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಅವರು ಸಾಕಷ್ಟು ಫೇಲ್ಯೂರ್ ಆಗಿರ್ತದೆ. ಪರ್ಸಿಸ್ಟೆನ್ಸ್, ಫೇಲ್ ಆದ್ರೂ ಬಿಡಲ್ಲ, ಸತತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಕೊನೆಗೆ ಏನಾಗತ್ತೆ, ಸಕ್ಸಸ್ ಬರುತ್ತೆ. ಬಟ್ ಜನರಿಗೆ ಕಣ್ಣಿಗೆ ಕಾಣಿಸೋದು ಯಾವುದು, ಸಕ್ಸಸ್ ಮಾತ್ರ. ಅದ್ರ ಕೆಳಗಡೆ ಇರ್ತಕ್ಕಂಥ ಅವರ ಪರಿಶ್ರಮ, ಫೇಲ್ಯೂರ್ಸ್, ತ್ಯಾಗ, ಶಿಸ್ತು, ಕಠಿಣ ಪರಿಶ್ರಮ, ತ್ಯಾಗ, ಇವೆಲ್ಲ ಅರ್ಪಣಾ ಮನೋಭಾವ ಯಾವುದು ಗೊತ್ತಾಗಲ್ಲ. ಇಷ್ಟೆಲ್ಲ ಸ್ಟೆಪ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರತಿದಿನ ಒಂದೊಂದು ಸ್ಟೆಪ್ಸ್ ನ ಹತ್ಕೊಂತ ಹೋಗಿ. ಮೊದಲೇ ಸ್ಟೆಪ್ ಅಲ್ಲಿ ನೋಡಿ, ಐ ವಾಂಟ್ ಡೂ ಇಟ್, ನಾನ್ ಮಾಡಲ್ಲ. ಕೆಲವರು ವಿಚಿತ್ರವಾಗಿರ್ತಾರೆ, ಅವ್ರಿಗೆ ಏನೇ ಹೇಳಿದ್ರು ನನ್ ಕೈಯಲ್ಲಿ ಆಗಲ್ಲ, ನಾನ್ ಮಾಡಲ್ಲ. ಎರಡನೇ ಸ್ಟೆಪ್ ಅಲ್ಲಿ ನೋಡಿ, ಐ ಕಾಂಟ್ ಡೂ ಇಟ್, ನನಗೆ ಮಾಡಕ್ ಆಗದೇ ಇಲ್ಲ. ಮೂರನೇ ಸ್ಟೆಪ್ ನೋಡಿ, ನನ್ಗೆ ಮಾಡ್ಬೇಕಂತ ಅನಿಸ್ತಾ ಇದೆ. ನಾಲ್ಕನೇ ಸ್ಟೆಪ್ ನೋಡಿ, ಹೌ ಡು ಐ ಡೂ ಇಟ್, ನಾನು ಇದನ್ನ ಹೇಗೆ ಮಾಡಬಹುದು. ನೆಕ್ಸ್ಟ್ ಸ್ಟೆಪ್ ನೋಡಿ, ನಾನು ಇದಕ್ಕೆ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ನೋಡಿ, ಐ ಕ್ಯಾನ್ ಡೂ ಇಟ್, ನನಗೆ ಮಾಡಕ್ ಸಾಧ್ಯ ಇದೆ. ಕೊನೆಯ ಸ್ಟೆಪ್, ಐ ವಿಲ್ ಡೂ ಇಟ್, ನಾನ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಕೊನೆಗೆ ಎಸ್ ಐ ಡಿಡ್ ಇಟ್. ಯಾರು ಐ ಡಿಡ್ ಇಟ್, ಐ ವಾಂಟ್ ಡೂ ಇಟ್ ಇಂದ ಹಿಡಿದು ಎಸ್ ಐ ಡಿಡ್ ಇಟ್ ಅನ್ನೋ ತನಕ ಯಾರು ಮೆಟ್ಟಲ್ಗಳನ್ನ ಹತ್ಕೊಂಡು ಹೋಗ್ತಾರೆ. ಈ ಮೆಟ್ಟಲ್ಗಳನ್ನ ನೀವು ದಿನ ಹಾಕಿಕೊಳ್ಳಿ. ನೀವು ಯಾವ ಸ್ಟೆಪ್ ಅಲ್ಲಿ ಇದ್ದೀರಾ? ನಾನು ಮಾಡಲ್ಲ ಅನ್ನೋ ಸ್ಟೆಪ್ ಅಲ್ಲಿ ಇದ್ದೀರಾ? ನಾನು ಮಾಡೋದೇ ಇಲ್ಲ ಅಂತ ಸ್ಟೆಪ್ ಅಲ್ಲಿ ಇದ್ದೀರಾ? ಮಾಡಬೇಕು ಅಂತ ಸ್ಟೆಪ್ ಅಲ್ಲಿ ಇದ್ದೀರಾ? ನಾನು ಏನ್ ಮಾಡ್ಬೋದು, ಅದು ಮಾಡಕ್ಕಾಗತ್ತಾ ಅನ್ನೋ ಸ್ಟೆಪ್ ಅಲ್ಲಿ ಇದ್ದೀರಾ? ಈ ಸ್ಟೆಪ್ಗಳನ್ನ ನೀವು ಅವಲೋಕನ ಮಾಡ್ಕೋಬೇಕು. ಸೊ ಸಕ್ಸಸ್ ಪಡಿಬೇಕಂತಂದ್ರೆ ಮೊದಲನೇ ಹೆಜ್ಜೆ ಇಡಬೇಕು. ಮೊದಲನೇ ಹೆಜ್ಜೆ ಅಂದ್ರೆ ಏನು? ಪ್ರಾರಂಭ, ಸ್ಟಾರ್ಟ್. ಯೋಚನೆ ಮಾಡಿ, ಯು ಹ್ಯಾವ್ ಟು ಪಾಂಡರ್, ಅನಲೈಸಿಸ್ ಮಾಡಬೇಕು, ವಿಶ್ಲೇಷಣೆ ಮಾಡಿ, ಪ್ಲಾನಿಂಗ್, ಯೋಜನೆ ಹಾಕಿ, ಟ್ರೈ, ಪ್ರಯತ್ನ, ಡೂ, ಮಾಡು, ಕೀಪ್ ಆನ್ ಡೂಯಿಂಗ್, ಮಾಡ್ತಾನೆ ಇರು. ಯಶಸ್ಸು ತನ್ನಷ್ಟಕ್ಕೆ ತಾನೇ ನಿಮ್ಗೆ ಒಲಿತದೆ. ನೀವು ಸ್ಟಾರ್ಟ್ ಮಾಡದೆ ನಿಂತ ಜಾಗದಲ್ಲೇ ನಿಂತ್ಕೊಂಡ್ರೆ ನಿಮ್ಮ ಪ್ರಯಾಣ ಸಾಗೋದಿಲ್ಲ, ನಿಮ್ಮ ಗುರಿನ ನೀವು ಮುಟ್ಟಕ್ಕಾಗಲ್ಲ. ನಿಮ್ಮ ಗುರಿನ ನೀವು ಮುಟ್ಬೇಕಂತಂದ್ರೆ ನೀವು ಮೊದಲನೇ ಹೆಜ್ಜೆ ಸ್ಟಾರ್ಟ್ ಅನ್ನೋದು ಹೇಳಲೇಬೇಕು. ಇಷ್ಟೆಲ್ಲ ಪ್ರೋಸೆಸ್ನ ನೀವು ಪಾಸ್ ಆದಾಗ ಮಾತ್ರ ನಿಮ್ಗೆ ಯಶಸ್ಸು ದೊರೀತದೆ. ಸೊ ನಾವು ಸಕ್ಸಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಮೊದಲನೇ ಒಂದು ಹಂತ ಆಟಿಟ್ಯೂಡ್, ನಮ್ಮ ವರ್ತನೆ, ನಮ್ಮ ಮನೋಭಾವ. ನಮ್ಮ ಆಟಿಟ್ಯೂಡ್ ಇಲ್ಲ ಅಂತಂದ್ರೆ ನಮ್ಗೆ ಯಶಸ್ಸು ಸಿಗದೇ ಇಲ್ಲ. ನಮಗೆ ಯಶಸ್ಸು ಸಿಗ್ಬೇಕಂತಂದ್ರೆ ನಮ್ಮ ಮನೋಭಾವನ ಗುರಿ ಎಡೆ ತಿರುಗಿಸ್ಕೋಬೇಕು. ನಮ್ಮ ವರ್ತನೆಯನ್ನ ಬದಲಾಯಿಸ್ಕೊಂಡು ನಾವು ಆ ದಿಕ್ಕಿನೆಡೆ ಚಲಿಸ್ಬೇಕು. ಈ ಆಟಿಟ್ಯೂಡ್ ಅಲ್ಲಿ ನೋಡು, ಕಾಂಟ್ ಡೂ, ಮಾಡಕ್ಕಾಗಲ್ಲ. ಅದರಲ್ಲಿ ಡೋಂಟ್ ನೋ ಹೌ, ನನಗೆ ಹೇಗೆ ಮಾಡ್ಬೇಕನ್ನೋದು ಗೊತ್ತಿಲ್ಲ, ಅದಕ್ಕೆ ಮಾಡಲ್ಲ ಅಂತ.
ಐ ಕಾಂಟ್ ಡು, ಡೋಂಟ್ ವಾಂಟ್ ಟು ಡು, ನನಗೆ ಮಾಡಕ್ ಬೇಕಾಗಿಲ್ಲ, ನನ್ಗೆ ಇಷ್ಟ ಇಲ್ಲ. ಡೋಂಟ್ ನೋ ಹೌ ಅಂದಾಗ ಯು ಹ್ಯಾವ್ ಟು ಅಂಡರ್ಗೋ ಟ್ರೈನಿಂಗ್. ಟ್ರೈನಿಂಗ್ ಪಡ್ಕೊಂಡು ಮಾಡೋದಕ್ಕೆ ನಿಮ್ಮ ಮನೋಭಾವನ ಸಿದ್ಧತೆ ಮಾಡ್ಕೋಬೇಕು. ಈ ಕಡೆ ನೋಡು, ಆಟಿಟ್ಯೂಡ್ ಕೇರ್, ನಾನು ತಲೆನೇ ಕೆಡ್ಸ್ಕೊಳಲ್ಲ. ಎಗನೆಸ್ಟ್ ವ್ಯಾಲ್ಯೂಸ್, ಮೌಲ್ಯಗಳ ವಿರುದ್ಧವಾಗಿ ನಾನು ಕೆಲಸ ಮಾಡ್ತೀನಿ. ಈ ಆಟಿಟ್ಯೂಡ್ ನ ಬದಲಾಯಿಸ್ಕೋಬೇಕು. ಈ ಆಟಿಟ್ಯೂಡ್ ಬಗ್ಗೆ ಒಂದು ವಿಡಿಯೋ ಇದೆ, ಪ್ಲೇ ಮಾಡ್ತೀನಿ, ಬಹಳ ಸೊಗಸಾಗಿದೆ, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. There are only two animals on the planet that the Creator identified himself with. The first one is the eagle. The eagle. And the second animal is the lion. And when I identified those two animals as his favorite to identify himself with, I recognized I better study these two animals, because if he is the leader of the universe and I want to be a leader on earth, I better find out the nature of these animals and also the attitude of these animals. And I discovered that both of them are the kings of their domain. The eagle is the king of the bird kingdom, and the lion is the king of the animal kingdom. But let's talk a little bit about the lion. The lion has what I call the spirit of leadership. And this word spirit here is referring to attitude. Everybody say attitude. A leader has an attitude that makes him or her different from followers. Now, the lion is the king of the jungle, but the lion to me is a great source of encouragement to all of us. I want you to write this down. Remember this as long as you live. Number one, the lion is not the tallest animal in the jungle. Number two, the lion is not the largest animal in the jungle. Number three, the lion is not the heaviest animal in the jungle. Number four, the lion is not the smartest animal or the most intelligent animal in the jungle. And yet, when he shows up, they all run away. Well, here's one of my favorite quotes that I put in my books, and I believe it really brings home the point. An army of sheep led by a lion will always defeat an army of lions led by a sheep. And the answers to that dilemma is this: because leadership can transform cowards into violent warriors. The right kind of leadership can transform a timid into bold people who are fearless. Leadership is that powerful. Leadership can walk into a camp of depressed people, and in 20 minutes, they have turned on into unbelievable, powerful armies. Because leadership determines everything. The lion is the king of the jungle because of one word: attitude. Everybody say attitude. Write it down, attitude. The lion has a different attitude that makes every animal afraid of him. Now, we don't want to lead by fear, but it does take respect for you to become a leader. When I use the word fear in the jungle, we're talking about respect. The elephant respects the lion. The hyenas respect the lion. The giraffes, they respect the lion. What makes these massive animals respect such a small cat? The attitude is the difference. For example, a lion will see an elephant, and the thing that comes to his mind, one word: lunch. I can eat this thing. And he acts the way he thinks. Now, here's another amazing mystery. The elephant is larger, bigger, stronger, more powerful, heavier, and more intelligent. And yet, when the elephant sees the lion, one word comes to mind: eater.
attitude is a product of belief. You cannot have an attitude beyond your belief. So your attitude comes from your belief system. The lion is the king because of what he believes about himself. ಸೊ ಆಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ದೆ. ನೀವು ಯಾವಾಗ ಆಟಿಟ್ಯೂಡ್ ಬೆಳೆಸ್ಕೊಳ್ತೀರಾ ಥ್ರೂ ದ ಬಿಲೀಫ್ ಸಿಸ್ಟಮ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಈಗ ಸಿಂಹದ ಒಂದು ಉದಾಹರಣೆ ತಗೊಂಡೆ ನಾನು. ಸಿಂಹ ಆನೆ ಥರ ದೊಡ್ಡದಲ್ಲ, ಬಲಶಾಲಿ ಅಲ್ಲ, ನರಿ ಥರ ಬುದ್ಧಿವಂತ ಪ್ರಾಣಿ ಅಲ್ಲ, ಜಿರಾಫೆ ಥರ ಎತ್ತರವಾದ ಅಂತ ಒಂದು ಅನಿಮಲ್ ಅಲ್ಲ, ಚಿರತೆ ಥರ ಫಾಸ್ಟ್ ಆಗಿ ಹೋಗ್ತಕ್ಕಂಥ ಒಂದು ಅನಿಮಲ್ ಅಲ್ಲ. ಆದರೂ ಕೂಡ ಅದನ್ನ ಕಿಂಗ್ ಆಫ್ ಜಂಗಲ್ ಅಂತ ಕರೀತಾರೆ. ಯಾಕೆ? ಅದು ಏಕಾಂಗಿಯಾಗಿ ಹೋರಾಡುತ್ತೆ, ಏನ್ ಬಂದ್ರು ಫೇಸ್ ಮಾಡುತ್ತೆ, ಹಿಮ್ಮುಖವಾಗಿ ಯಾವತ್ತೂ ಹಿಂದೆ ಹೋಗಲ್ಲ. ಅದು ಅವಕಾಶ, ಯಾವುದೇ ಒಂದು ಎದುರುಗಡೆ ಒಂದು ಪ್ರಾಣಿ ಬಂತಂದ್ರೆ ಅದು ಅಪಾರ್ಚುನಿಟಿ ಅಂತ ತಿಳ್ಕೊಳ್ತದೆ, ನನಗೆ ಆಹಾರ ಅಂತ ತಿಳ್ಕೊಳ್ತದೆ. ಅದಕ್ಕೆ ಎಲ್ಲಾ ಪ್ರಾಣಿಗಳು ಅದಕ್ಕೆ ಹೆದರುತ್ತೆ. ವಾಟ್ ಆರ್ ದ ಸ್ಟೆಪ್ಸ್ ಫಾರ್ ಬಿಲ್ಡಿಂಗ್ ಪಾಸಿಟಿವ್ ಆಟಿಟ್ಯೂಡ್? ಈ ಧನಾತ್ಮಕ ಮನೋಭಾವನ ಬೆಳೆಸ್ಕೊಳ್ಳೋದಕ್ಕೆ ಹಂತಗಳು. ಮೊದಲೇದು ಚೇಂಜ್ ಫೋಕಸ್, ಲುಕ್ ಫಾರ್ ಪಾಸಿಟಿವ್. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಧನಾತ್ಮಕ ಅಂಶ ಏನಿದೆ ಅದನ್ನ ನಾವು ಫಸ್ಟ್ ಗುರುತಿಸ್ಬೇಕಾಗತ್ತೆ. ಗೆಳೆತನದಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಹ್ಯಾಪಿನೆಸ್ ಅಲ್ಲಿ ಇರ್ಬೋದು, ಯಾವ್ದ್ರಲ್ಲಾದ್ರೂ ಇರ್ಬೋದು. ಎರಡನೇದು ಮೇಕ್ ಎ ಹ್ಯಾಬಿಟ್ ಆಫ್ ಡೂಯಿಂಗ್ ಇಟ್ ನಾವ್. ಈಗ ಮಾಡೋ ಕೆಲಸನ ನಾವು ಈಗಲೇ ಮಾಡಬೇಕು. ಪ್ರೊಕ್ರಾಸ್ಟಿನೇಷನ್, ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ನಾಳೆ ಮಾಡೋಣ, ನಾಡಿದ್ದು ಮಾಡೋಣ. ಅದೇನಾಗತ್ತೆ, ಪೆಂಡಿಂಗ್ ಆಗಿ ಹೆವಿ ಆಗ್ತಾ ಹೋಗುತ್ತೆ. ಸೊ ಅದು ಬೇಡ. ಆ ಹವ್ಯಾಸನ ಬೆಳೆಸ್ಕೊಳ್ಳೋಣ, ಅಭ್ಯಾಸನ ಬೆಳೆಸ್ಕೊಳ್ಳೋಣ. ಡೆವಲಪ್ ಅನ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ಕೃತಜ್ಞತೆ. ಯಾರು ಏನೇ ಸಹಾಯ ಮಾಡಿದ್ರು ಕೂಡ ನಾವು ಅವ್ರಿಗೆ ಕೃತಜ್ಞರಾಗಿರ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ಗೆಟ್ ಇನ್ ಟು ಎ ಕಂಟಿನ್ಯೂಸ್ ಎಜುಕೇಶನ್ ಪ್ರೋಗ್ರಾಮ್. ಕಲಿಯುವ ಮನೋಭಾವ ಇದೆಯಲ್ಲ, ಸತತವಾಗಿರ್ಬೇಕು, ಕೊನೆಯ ತನಕ ಇರಬೇಕು. ಯಾಕಂತಂದ್ರೆ ಕಲಿಕೆ ಅನ್ನೋದು ಯಾವತ್ತೂ ನಿಂತ್ಕೊಳ್ಳೋದಿಲ್ಲ. ಪ್ರತಿಯೊಂದು ಹಂತದಲ್ಲೂ ಅನುಭವದಲ್ಲೂ ನಾವು ಪಡಿಬೇಕಾಗತ್ತೆ. ಬಿಲ್ಡ್ ಎ ಪಾಸಿಟಿವ್ ಸೆಲ್ಫ್ ಎಸ್ಟೀಮ್. ಈ ಸೆಲ್ಫ್ ಎಸ್ಟೀಮ್ ಅನ್ನೋದು ಇದೆಯಲ್ಲ, ನಮ್ಮ ಆತ್ಮಾನಂದ, ಇದನ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ಸ್ಟೇ ಅವೇ ಫ್ರಮ್ ನೆಗೆಟಿವ್ ಇನ್ಫ್ಲುಯೆನ್ಸಸ್. ಕೆಲವು ಕೆಟ್ಟ ಪ್ರಭಾವಗಳು ನಮ್ಮ ಮೇಲೆ ಬಂದು ಹೋಗ್ತಾ ಇರ್ತದೆ, ಅದನ್ನ ನಾವು ತಡೆಗಟ್ಟಬೇಕು. ನಮ್ಮ ಹತ್ರ ನುಸುಳಾರ್ತರ ನಾವು ನೋಡ್ಕೋಬೇಕು. ಅದನ್ನ ನಾವು ಅಲ್ಲೇ ಸ್ಟಾಪ್ ಮಾಡಬೇಕು. ಅದ್ರ ಜೊತೆ ನಾವು ಗುರುತಿಸ್ಕೊಳ್ಬಾರ್ದು. ಲರ್ನ್ ಟು ಲೈಕ್ ದ ಥಿಂಗ್ಸ್ ದಟ್ ನೀಡ್ ಟು ಬಿ ಡನ್. ಏನ್ ಅವಶ್ಯಕತೆ ಇದೆ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಕೈಯಲ್ಲಿ ಏನ್ ಸಾಧ್ಯ ಇದೆ ಅದನ್ನ ಮಾಡೋಣ. ಅಸಾಧ್ಯವಾದದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸ್ಟಾರ್ಟ್ ಯುವರ್ ಡೇ ವಿತ್ ಎ ಪಾಸಿಟಿವ್. ನೆಗೆಟಿವ್ ಬೇಡ. ಎದ್ದ ತಕ್ಷಣ ಕೆಟ್ಟ ಯೋಚನೆಗಳು ಬರೋದು ಬೇಡ. ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಯೋಚನೆ ಬರೋದು ಬೇಡ. ನಾನು ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಇದೆಯಲ್ಲ, ಅದು ನಿಮ್ಮನ್ನ ಉತ್ಕೃಷ್ಟತೆ ಕಡೆ ಕರೆದುಕೊಂಡು ಹೋಗೋದಕ್ಕೆ ಅನುವು ಮಾಡಿಕೊಡ್ತದೆ. ಈಗ ವ್ಯತ್ಯಾಸಗಳು ನೋಡಿ. ಅನ್ಸಕ್ಸಸ್ಫುಲ್ ಪೀಪಲ್ ಅಂಡ್ ಸಕ್ಸಸ್ಫುಲ್ ಪೀಪಲ್. ಅನ್ಸಕ್ಸಸ್ಫುಲ್ ಪೀಪಲ್ ಇದೆಯಲ್ಲ ನೋಡಿ, ತಲೆ ಮೇಲೆ ಫೇಲ್ 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 ಅದನ್ನ ತಲೆ ಮೇಲೆ ಇಟ್ಕೊಂಡು ಭಾರ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಯಶಸ್ವಿಯಾಗಿರ್ತಕ್ಕಂಥ ಜನ ಫೇಲ್ಯೂರ್ಗಳನ್ನ ಮೆಟ್ಟಲ್ಗಳಾಗಿ ಮಾಡಿಕೊಂಡು ಒಂದೊಂದೇ ಮೆಟ್ಟಲ್ ಮೇಲೆ ಹತ್ಕೊಂಡು ಯಶಸ್ವಿ ಆಗ್ತಾರೆ. ಇದಕ್ಕಿಂತ ಚಿತ್ರ ಬೇಕಾಗೇ ಇಲ್ಲ ನಿಮ್ಗೆ. ಜೀವನದಲ್ಲಿ ಒಂದ್ಸಲ ಸೋತ ತಕ್ಷಣ ಸೋಲು ಪರ್ಮನೆಂಟ್ ಅಂತ ಅನ್ಕೋಬಾರ್ದು. ಈ ಫೇಲ್ಯೂರ್ನ ನೀವು ಸ್ಟೆಪ್ ಆಗಿ ಇಟ್ಕೊಂಡಾಗ ನೀವು ಅದನ್ನ ಯಶಸ್ವಿಯಾಗಿ ಆ ಗುರಿ ಕಡೆ ನಿಮ್ಗೆ ಹೋಗೋದಕ್ಕೆ ಒಂದು ಅನುವು ಮಾಡ್ಕೊಳ್ಬೇಕು ನೀವು. ಈಗ ವಿನ್ನರ್ ಮತ್ತು ಲೂಸರ್ ಮಧ್ಯೆ ಏನು ವ್ಯತ್ಯಾಸಗಳಿದೆ ಅದನ್ನ ತಿಳ್ಕೊಳ್ಳೋಣ.
ದ ವಿನ್ನರ್ ಈಸ್ ಆಲ್ವೇಸ್ ಪಾರ್ಟ್ ಆಫ್ ದ ಆನ್ಸರ್. ಅವನ ಹತ್ರ ಉತ್ತರ ಇರ್ತದೆ ಯಾವಾಗಲೂ. ಲೂಸರ್ ಹತ್ರ ಯಾವತ್ತೂ ಸಮಸ್ಯೆಗಳೇ ಇರ್ತದೆ. ಅವನು ಸಮಸ್ಯೆಗಳ ಒಂದು ಗಣಿ ಅವನು. ದ ವಿನ್ನರ್ ಆಲ್ವೇಸ್ ಹ್ಯಾಸ್ ಎ ಪ್ರೋಗ್ರಾಮ್. ದ ಲೂಸರ್ ಆಲ್ವೇಸ್ ಹ್ಯಾಸ್ ಅನ್ ಎಕ್ಸ್ಕ್ಯೂಸ್. ಕಾರಣಗಳಿರ್ತದೆ ಲೂಸರ್ ಹತ್ರ. ಯಾಕೋ ಫೇಲ್ ಆಗಿದೆಯಾ, ಟೀಚರ್ ಪಾಠ ಮಾಡಿಲ್ಲ, ಕಾಲೇಜ್ ಸರಿ ಇಲ್ಲ, ಲ್ಯಾಬ್ ಸರಿ ಇಲ್ಲ, ಈ ಕಾರಣಗಳನ್ನ ಕೊಡ್ತಾ ಇರ್ತೀವಿ. ದ ವಿನ್ನರ್ ಸೇಸ್ ಲೆಟ್ ಮಿ ಡೂ ಇಟ್ ಫಾರ್ ಯು. ಇದನ್ನು ನಿನಗೋಸ್ಕರ ಮಾಡ್ತೀನಿ, ನನಗೋಸ್ಕರ ಮಾಡ್ಕೊಳ್ತೀನಿ. ದ ಲೂಸರ್ ಸೇಸ್ ದಟ್ ಈಸ್ ನಾಟ್ ಮೈ ಜಾಬ್. ನನ್ ಕೆಲಸ ಅಲ್ಲ. ಟೀಚರ್ ಒಂದ್ ಕೆಲಸ ಹೇಳಿದಾಗ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದನ್ನೇ ಇದರಲ್ಲಿ ನಾನು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ನಾನು ಏನಾದ್ರೂ ಕಲಿಬಹುದು ಅನ್ನೋ ಒಂದು ಮನೋಭಾವ ಇಟ್ಕೊಂಡಾಗ ಏನೇ ಕೆಲಸ ಹೇಳಿದ್ರು ಕೂಡ ನೀವು ಮಾಡ್ತೀರಾ. ದ ವಿನ್ನರ್ ಸೀಸ್ ಅನ್ ಆನ್ಸರ್ ಫಾರ್ ಎವ್ರಿ ಪ್ರಾಬ್ಲಮ್. ವಿನ್ನರ್ ಇದಾರಲ್ಲ, ಪ್ರತಿಯೊಂದು ಸಮಸ್ಯೆಗೂ ಅವ್ರ ಹತ್ರ ಉತ್ತರ ಸಿಗುತ್ತೆ. ಅದೇ ಲೂಸರ್ ಪ್ರತಿಯೊಂದು ಉತ್ತರಕ್ಕೂ ಅವನು ಸವಾಲುಗಳನ್ನ ಎತ್ಕೊಂಡ್ ಬರ್ತಾನೆ. ವಿನ್ನರ್ದು ಒಂದು ಒಳ್ಳೆ ಆಟಿಟ್ಯೂಡ್ ಏನಂತಂದ್ರೆ ಅವ್ನು ತಪ್ಪು ಮಾಡಿದಾಗ ಒಪ್ಕೊಳ್ತಾನೆ. ಅವನು ಹೌದು ನಾನು ತಪ್ಪು ಮಾಡಿದ್ದೀನಿ, ಅದನ್ನ ನಾನು ತಿದ್ಕೋತೀನಿ ಅನ್ನೋದೊಂದು ಮನೋಭಾವ. ಅದೇ ಲೂಸರ್ ಅದ್ ನಾನ್ ಮಾಡಿದ್ದಲ್ಲ, ನನ್ ತಪ್ಪಲ್ಲ, ಅದು ಬೇರೆ ಯಾರೋ ಮಾಡಿದ್ದು. ದ ವಿನ್ನರ್ ಮೇಕ್ ಕಮಿಟ್ಮೆಂಟ್ಸ್, ಬದ್ಧತೆ. ದ ಲೂಸರ್ ಮೇಕ್ಸ್ ಪ್ರಾಮಿಸಸ್, ವಾಗ್ದಾನ ಮಾಡ್ತಾನೆ, ಸುಳ್ಳು ವಾಗ್ದಾನಗಳು. ವಿನ್ನರ್ ಸೇಸ್ ಐ ಮಸ್ಟ್ ಡೂ ಸಮಥಿಂಗ್. ನಾನು ಏನಾದ್ರೂ ಮಾಡ್ಬೇಕು, ನಾನು ಸಾಧಕನಾಗ್ಬೇಕು, ನನ್ನ ಜೀವನದಲ್ಲಿ ನನಗೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು. ಲೂಸರ್ ಸೇಸ್ ಸಮಥಿಂಗ್ ಮಸ್ಟ್ ಬಿ ಡನ್. ಏನಾದ್ರೂ ಮಾಡೋಣ ಬಿಡಪ್ಪ. ದಟ್ ಆಟಿಟ್ಯೂಡ್. ಸಕ್ಸಸ್ ಇದು ಒಂದು ಏಣಿ. ಫೇಲ್ಯೂರ್ ಒಂದ್ ರಂಗು, ಇನ್ನೊಂದು ಫೇಲ್ಯೂರ್ ಇನ್ನೊಂದು ರಂಗು, ಇನ್ನೊಂದು ಫೇಲ್ಯೂರ್ ಇನ್ನೊಂದು ರಂಗು, ಸಕ್ಸಸ್ ಕೊನೆ ಹಂತ. ಸೊ ಲೈಫಲ್ಲಿ ಫೇಲ್ಯೂರ್ಗಳನ್ನ ನಾವು ಏಣಿ ಮಾಡ್ಕೋಬೇಕು ಮೇಲ್ಗಡೆ ಹತ್ತೋದಿಕ್ಕೆ. ಈಗ ಸಕ್ಸಸ್ ಒಂದೇ ಸಲಕ್ಕೆ ಸಿಗಲ್ಲ. ಹಲವಾರು ಬಾರಿ ಫೇಲ್ಯೂರ್ ಆದ್ಮೇಲೆ ಯಶಸ್ವಿ ಆಗ್ತಾನೆ ವ್ಯಕ್ತಿ. ನೀವೆಲ್ಲ ಕೇಳಿರ್ಬೋದು ವಾಲ್ಟ್ ಡಿಸ್ನಿ ಅಂತ. ಅವ್ರಿಗೆ ಬಹಳ ಕಡೆ ಎಲ್ಲೇ ಹೋದ್ರು ಕೂಡ ತಿರಸ್ಕಾರ ಆಗಿತ್ತು. ಅವ್ರಿಗೆ ನ್ಯೂಸ್ ಪೇಪರ್ಗಳಿಗೆ ಹೋದ್ರು, ಎಲ್ಲ ಕಡೆ ಹೋದ್ರು. ಅವ್ರ ಟ್ಯಾಲೆಂಟ್ ಎಲ್ಲೂ ತೋರ್ಸಕ್ ಆಗ್ಲಿಲ್ಲ. ಅವ್ರ ಟ್ಯಾಲೆಂಟ್ ನ ಯಾರು ಗುರುತಿಸ್ಲಿಲ್ಲ. ಒಂದು ದಿವಸ ಅವ್ರನ್ನ ಒಂದು ದೇವಸ್ಥಾನದವರು ಅವ್ರನ್ನ ಕೆಲಸಕ್ಕೆ ಟೆಂಪ್ರವರಿಗೆ ಕೆಲ್ಸಕ್ಕೆ ತಗೊಂಡು ಕೆಲವು ಕಾರ್ಟೂನ್ಗಳನ್ನ ಬರೆಯಪ್ಪ ಅಂತ ಹೇಳಿದ್ರು. ಆ ಕಾರ್ಟೂನ್ಗಳನ್ನ ಬರೆದುಕೊಟ್ರು. ಇವತ್ತು ಮಿಕ್ಕಿ ಮೌಸ್ ಅನ್ನತಕ್ಕಂತ ಒಂದು ಕಾರ್ಟೂನ್ಗೆ ಅವರಿಂದನೇ ಉದ್ಭವ ಆಗಿದ್ದು. ದ ನ್ಯೂಯಾರ್ಕ್ ಟೈಮ್ಸ್ ಕ್ವಶನ್ ದ ವಿಸ್ಡಮ್ ಆಫ್ ದ ರೈಟ್ ಬ್ರದರ್ಸ್. ನೀವೆಲ್ಲ ಗೊತ್ತು ನಿಮ್ಗೆ ವಿಮಾನ ಕಂಡುಹಿಡಿದವ್ರು ಯಾರಂತ. ಆ ವಿಮಾನದ ಯಂತ್ರನ ಕಂಡುಹಿಡಿಬೇಕಾದ್ರೆ ಅದು ಹಾರುತ್ತಾ, ಇಷ್ಟು ದೊಡ್ಡದಿದೆ, ಮೇಲಕ್ಕೆ ಹೋಗುತ್ತಾ ಅಂತ ಎಲ್ಲ ಕ್ವಶನ್ ಮಾಡಿದ್ರು. ಬಟ್ ಇವತ್ ನೋಡಿ ಹಲವಾರು ಪ್ರಯತ್ನಗಳಾದ ನಂತರ ಅವರು ವಿಮಾನನ ಆಕಾಶಕ್ಕೆ ತೆಗೆದುಕೊಂಡು ಹೋದ್ರು. ಒಬ್ಬ ಸಣ್ಣ ಮಗು ಕಿವುಡ ಮನೆಗೆ ಬಂದ. ಅವ್ರ ಟೀಚರ್ ಒಂದು ಲೆಟರ್ ಕೊಟ್ಟಿದ್ರು. ಅವ್ರ ತಾಯಿ ಆ ಲೆಟರ್ ತೆಗೆದು ನೋಡಿದಾಗ ಇವನು ಏನು ಕೇಳಿಸ್ಕೊಳ್ಳಲ್ಲ, ಇವನು ವಿದ್ಯಾವಂತನಾಗಲ್ಲ, ಇವನು ಸರಿ ಇಲ್ಲ ಅಂತ. ಅವ್ರ ತಾಯಿ ಆ ನೋಟ್ ನೋಡಿ ನನ್ನ ಮಗ ಮೂರ್ಖನಲ್ಲ, ನನ್ನ ಮಗ ಇಡಿಯಟ್ ಅಲ್ಲ, ನಾನು ಅವನಿಗೆ ಹೇಳ್ಕೊಡ್ತೀನಿ. ಇವತ್ತು ಅವನು ಥಾಮಸ್ ಆಲ್ವಾ ಎಡಿಸನ್. ಅವ್ರಿಗೆ ಸ್ಕೂಲ್ಗೆ ಹೋಗಿಲ್ಲ, ಅವನು ಕಿವುಡ. ಇವತ್ತು ಅವ್ರ ಡಿಸ್ಕವರಿನ ಯೋಚನೆ ಮಾಡಿ. ಥಾಮಸ್ ಎಡಿಸನ್ ಇದಾರಲ್ಲ, ಅವ್ರ ಫ್ಯಾಕ್ಟ್ರಿ ಸುಟ್ಟೋಯ್ತು, ಅವ್ರು ರಿಸರ್ಚ್ ಮಾಡಿದ್ದೆಲ್ಲ ಸುಟ್ಟೋಯ್ತು. ಅವ್ರಿಗೇನು ಬೇಜಾರಾಗ್ಲಿಲ್ಲ. ಆ ಒಂದು ಬೆಕ್ಕು ಮೊಂಬತ್ತಿನ ಬೀಳಿಸ್ಬಿಟ್ಟು ಅದೆಲ್ಲ ಇಡೀ ಅವ್ರ ಲ್ಯಾಬೊರೇಟರಿ ಎಲ್ಲ ಬೆಂಕಿನಲ್ಲಿ ಹಾಳಾಗೋಯ್ತು. ಬಟ್ ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಅದನ್ನೇ ಮತ್ತೆ ಹೊಸ ಪ್ರಯತ್ನದಿಂದ ಮಾಡಿದ್ರು. ಇವತ್ತು ಫೋನೋಗ್ರಾಫ್ ಬಂದಿದೆ. ಅವರ ಮನೋಭಾವ ನೋಡಿ. ವಾಟ್ ಆರ್ ದ ಕ್ವಾಲಿಟೀಸ್ ದಟ್ ಮೇಕ್ ಎ ಪರ್ಸನ್ ಸಕ್ಸಸ್ಫುಲ್? ಏನೆಲ್ಲ ಗುಣಗಳನ್ನ ನಾವು ಬೆಳೆಸ್ಕೋಬೇಕಾಗತ್ತೆ ನಮ್ಮಲ್ಲಿ ನಾನು ಯಶಸ್ವಿ ಆಗ್ಬೇಕಾದ್ರೆ? ಒಂದು ಡಿಸೈರ್, ಆಸೆ ಇಲ್ಲ ಅಂತಂದ್ರೆ, ನೀಡಿಲ್ಲ ಅಂತಂದ್ರೆ ನಾವು ಯಶಸ್ವಿ ವ್ಯಕ್ತಿ ಆಗೋದಿಲ್ಲ. ಒಬ್ಬ ಯಶಸ್ವಿ ವ್ಯಕ್ತಿ ಆಗ್ಬೇಕಂತಂದ್ರೆ ನಮಗೆ ಆಸೆಗಳಿರ್ಬೇಕು, ಇಗ್ನೈಟ್ ಮಾಡ್ಕೋಬೇಕು. ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಇದನ್ನ. ಇಗ್ನೈಟಿಂಗ್ ಮೈಂಡ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಸೊ ಅದ್ರಲ್ಲಿ ನೋಡಿ,
ಸೊ ಮೈಂಡ್ಗೆ ನಾವು ಆಸೆಗಳನ್ನ ನೀಡ್ನ ಕೊಡ್ಬೇಕಾಗತ್ತೆ. ನಂತರ ಕಮಿಟ್ಮೆಂಟ್, ವಚನಬದ್ಧತೆ. ನೀವು ಕಮಿಟ್ ಆಗ್ಬೇಕು, ಬದ್ಧತೆ ಇರಬೇಕು. ನಾನು ಈ ಕೆಲಸ ಮಾಡ್ತೀನಿ ಅಂತ ಆಸೆ ಬಂದಿದೆ ನನಗೆ, ಅದನ್ನ ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಮಿಟ್ಮೆಂಟ್ ಬರಬೇಕು. ಎಕ್ಸಲೆನ್ಸ್ ಕಡೆ ಏನೇ ಅಡೆತಡೆಗಳು ಬರ್ಬೋದು. ಮೂರನೇದು ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ, ಜವಾಬ್ದಾರಿ. ನಾನು ಈ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಏನೇ ತಪ್ಪುಗಳಾದ್ರೂ ಕೂಡ ತಿದ್ದುಕೊಂಡು ನಾನು ಸರಿದಾರಿನಲ್ಲಿ ಹೋಗ್ತೀನಿ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಹಾರ್ಡ್ ವರ್ಕ್, ಪರಿಶ್ರಮ. ದಿನ 5 ಗಂಟೆ ಓದ್ತೀನಿ, 6 ಗಂಟೆ ಓದ್ತೀನಿ, ನಾನು IAS ಆಫೀಸರ್ ಆಗ್ತೀನಿ, KAS ಆಫೀಸರ್ ಆಗ್ತೀನಿ, ಪೈಲಟ್ ಆಗ್ತೀನಿ, ಈ ತರ ಸಮಥಿಂಗ್ ಲೈಕ್. ಸೊ ಇದು ಯಾವಾಗ ಬರ್ತದೆ? ನೀವು ಕಠಿಣ ಕೆಲಸಗಳನ್ನ ಹಿಡ್ಕೊಂಡಾಗ, ಪರಿಶ್ರಮ ಪಟ್ಟಾಗ ಮಾತ್ರ. ಕ್ಯಾರೆಕ್ಟರ್, ಇದ್ರ ಜೊತೆಗೆ ನೀವು ನಿಮ್ಮ ಗುಣಗಳನ್ನ ಬದಲಾಯಿಸ್ಕೋಬೇಕು, ನಿಮ್ಮ ನಡವಳಿಕೆಗಳನ್ನ ಬದಲಾಯಿಸ್ಕೋಬೇಕು. ಸೊ ಅವಾಗ ಏನಾಗತ್ತೆ, ನಿಮ್ಮ ಆ ದಿಕ್ಕಿನಡೆಗೆ ಹೋಗೋದಕ್ಕೆ ಅನುಕೂಲ ಆಗತ್ತೆ. ಪಾಸಿಟಿವ್ ಬಿಲೀವಿಂಗ್, ಬಿಲೀಫ್ ಸಿಸ್ಟಮ್ ಇತ್ತು ಅಂತಂದ್ರೆ ಬೆಟ್ಟನೇ ಅಲುಗಾಡಿಸ್ಬೋದು, ಬೆಟ್ಟನೇ ತಳ್ಬೋದು. ಆ ಬಿಲೀಫ್ ಸಿಸ್ಟಮ್ನ ನೀವು ಡೆವಲಪ್ ಮಾಡ್ಕೋಬೇಕು, ಆ ಆಟಿಟ್ಯೂಡ್ನ ನಿಮ್ಮ ಹತ್ರ ಬರ್ಸ್ಕೋಬೇಕು. ಗಿವ್ ಮೋರ್ ದೆನ್ ಯು ಗೆಟ್. ನೀವು ಏನ್ ಪಡ್ಕೊಳ್ತೀರಲ್ಲ ಅದಕ್ಕಿಂತ ಜಾಸ್ತಿ ಕೊಡೋ ಒಂದು ಬುದ್ಧಿ ನಿಮ್ಮ ಹತ್ರ ಇರಬೇಕು. ಎಲ್ಲ ನನಗೆ ಬೇಕು, ನನಗೆ ಬೇಕು, ಎಲ್ಲ ನನಗೆ ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಇದೆಯಲ್ಲ, ಅದು ತಪ್ಪೋದು. ಪರ್ಸಿಸ್ಟೆನ್ಸ್, ಛಲ ಇರಬೇಕು, ಸತತವಾಗಿ ಮಾಡ್ತಾ ಇರಬೇಕು. ಒಂದ್ಸಲ ಮಾಡದೆ ಬಿಟ್ಟೆ ಹಾಗಿರ್ಬಾರ್ದು. ಯಾವತ್ತೂ ಅಷ್ಟೇ 100 ಕೆಲಸನ 100 ಸಲ ಒಂದೇ ಕೆಲಸನ 100 ಸಲ ಮಾಡಿ. ಅವಾಗ ಏನಾಗತ್ತೆ, ಅದ್ರ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ 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 ನೀವು ಗೋಲಿನ ಕಡೆ ಹೋಗ್ತೀರಾ. ಪ್ರೈಡ್ ಆಫ್ ಪರ್ಫಾರ್ಮೆನ್ಸ್, ಕಾರ್ಯಕ್ಷಮತೆ. ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಪರ್ಫಾರ್ಮೆನ್ಸ್. ಯು ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆಫ್ ದಟ್. ನಿಮ್ಗೆ ಅದು ಹೆಮ್ಮೆ ಇರಬೇಕು. ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಲ್ಲ, ನಾನು ಒಳ್ಳೆ ಘನತೆಯಿಂದ ಮಾಡ್ತಾ ಇದ್ದೀನಿ, ಒಳ್ಳೆ ಗುಣಾತ್ಮಕ ಮೌಲ್ಯಗಳನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನನ್ನ ಕ್ಷಮತೆ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಅದಿರ್ಬೇಕು. ಬಿ ವಿಲ್ಲಿಂಗ್ ಟು ಬಿ ಎ ಸ್ಟೂಡೆಂಟ್. ಬಿ ವಿಲ್ಲಿಂಗ್ ಟು ಬಿ ಎ ಸ್ಟೂಡೆಂಟ್ ಅಂತಂತಂದ್ರೆ ನಿಮಗೆ ಹಸಿವಿರ್ಬೇಕು. ಯಾವ ಹಸಿವಿರ್ಬೇಕು? ಜ್ಞಾನದ ಹಸಿವಿರ್ಬೇಕು. ಜ್ಞಾನದ ಹಸಿವು ಬಂದಾಗ ನಿಮಗೆ ಉತ್ತರಗಳು ಸಿಗತ್ತೆ, ಸವಾಲುಗಳನ್ನ ಎದುರಿಸ್ತಕ್ಕಂಥ ಒಂದು ಮನೋಧರ್ಮ ಬರ್ತದೆ. ಸೊ ನಿಮ್ಗೆ ಒಳ್ಳೆ ದಾರಿ ಸಿಗ್ತದೆ ಇದರಿಂದ. ಲಕ್ ಶೈನ್ಸ್ ಆನ್ ದ ಡಿಸರ್ವಿಂಗ್ ಅಂದ್ರೆ ಏನು? ಅವನಿಗೆ ಲಕ್ ಇತ್ತಪ್ಪ, ಒಳ್ಳೆ ಕಡೆ ಕೆಲಸ ಸಿಕ್ತು, ಲಕ್ ಇತ್ತಪ್ಪ, ಅವನು ಶ್ರೀಮಂತ ಆದ ಅಂತ. ಯಾವಾಗ? ಗುಡ್ ಲಕ್ ಈಸ್ ವೆನ್ ಅಪರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್. ಕಾರ್ಯಸಿದ್ಧತೆ ಮಾಡಿಕೊಂಡಾಗ, ಅವಕಾಶಗಳು ಬಂದಾಗ ಅದನ್ನ ಗುಡ್ ಲಕ್ ಅಂತ ಹೇಳ್ತೀವಿ. ಬಟ್ ಲಕ್ ಇಂದ ಯಾವತ್ತೂ ಯಾವ ಮನುಷ್ಯನು ಬೆಳೆದಿಲ್ಲ. ಅವನಿಗೆ ಲಕ್ ಚೆನ್ನಾಗಿದೆ, ನನ್ ಲಕ್ ಚೆನ್ನಾಗಿಲ್ಲ, ಲಕ್ ಚೆನ್ನಾಗಿದ್ದಕ್ಕೆ ಅವ್ನು ಡಿಸ್ಟಿಂಕ್ಷನ್ ಬಂದ, ಲಕ್ ಚೆನ್ನಾಗಿಲ್ಲ ನನಗೆ ಡಿಸ್ಟಿಂಕ್ಷನ್ ಬಂದಿಲ್ಲ. ಆ ಮನೋಭಾವನ ಬಿಟ್ಬಿಡಿ. ಲಕ್ ಯಾವತ್ತೂ ಕೋಇನ್ಸಿಡೆನ್ಸ್ ಆಗಲ್ಲ. ಅನ್ಲಾಕ್ ಯುವರ್ ಪೊಟೆನ್ಶಿಯಲ್. ನಿಮ್ಮ ಹತ್ರ ಸಾಮರ್ಥ್ಯ ಇದೆ, ಆ ತಿಜೋರಿ ಒಳಗಡೆ ಇಟ್ಬಿಟ್ಟಿದ್ದೀರಾ. ಆ ತಿಜೋರಿನ ಓಪನ್ ಮಾಡ್ಬಿಟ್ಟು ಒಳಗಡೆ ಇರ್ತಕ್ಕಂಥ ಭಂಡಾರನ ಹೊರಗಡೆ ತೆಗಿಬೇಕು. ಆ ಭಂಡಾರನ ತೆಗೆದು ಬಳಸ್ಕೊಂಡಾಗ ನೀವು ಯಶಸ್ವಿ ವ್ಯಕ್ತಿ ಆಗ್ತೀರಾ. ಅನ್ಲಾಕ್ ಯುವರ್ ಪೊಟೆನ್ಶಿಯಲ್. ನಿಮ್ಮ ಸಾಮರ್ಥ್ಯ ಇದೆ. ನೀವು ಹುಟ್ಟಿದಾಗ ಆಸ್ಪತ್ರೆಗಳಲ್ಲಿ ನರ್ಸು ಈ ಮಗು ದಡ್ಡ, ಈ ಮಗು ಶ್ರೀಮಂತ ಆಗತ್ತೆ, ಈ ಮಗು ಬಡವ ಆಗತ್ತೆ ಅಂತ ಯಾವತ್ತೂ ಹೇಳಲ್ಲ ಅವರು. ನಾವು ಬೆಳೀತಾ ಬೆಳೀತಾ ನಮ್ಮ ಪೊಟೆನ್ಶಿಯಲ್ ಯುಟಿಲೈಸೇಷನ್ ಮೇಲೆ ನಾವು ಏನಾಗ್ತೀವಿ ಅನ್ನೋದು ನಮಗೆ ಗೊತ್ತಿರ್ತದೆ. ಈ ಒಂದು ವಿಡಿಯೋ ನೋಡಿ.
ಸೊ ಆ ವಿಡಿಯೋದಲ್ಲಿ 10 ಕೀಸ್ನ ನಿಮಗೆ ಕೊಟ್ಟಿದ್ದೀನಿ. ಸೊ ದಟ್ ಕೀಸ್ ಆರ್ ಮೆಂಟ್ ಟು ಓಪನ್ ದ ಡೋರ್ ಆಫ್ ಸಕ್ಸಸ್. ಯಶಸ್ಸಿನ ಬಾಗಿಲನ್ನ ತೆಗೆದು ಹೋಗೋದಕ್ಕೆ ಅನುವು ಮಾಡಿಕೊಡೋದಕ್ಕೆ 10 ಕೀಗಳಿದೆ. 10 ಕೀಗಳನ್ನ ನೀವು ಬಳಸ್ಕೊಳ್ಳಿ, ಬಿ ಸಕ್ಸಸ್ಫುಲ್. ಈಗ ಸ್ಟೆಪ್ಸ್ ಫಾರ್ ಬಿಲ್ಡಿಂಗ್ ಪಾಸಿಟಿವ್ ಸೆಲ್ಫ್ ಎಸ್ಟೀಮ್, ಆತ್ಮಗೌರವ, ಸ್ವಾಭಿಮಾನ ಬೆಳೆಸ್ಕೋಬೇಕು. ಟರ್ನ್ ಸ್ಕಾರ್ಸ್ ಇಂಟು ಸ್ಟಾರ್ಸ್. ನನಗೆ ಕಾಲು ಕುಂಟ ಇದೆ, ನಾನು ಕುಳ್ಳ ಇದ್ದೀನಿ, ನನಗೆ ಸ್ವಲ್ಪ ಸಮಸ್ಯೆಗಳಿದೆ, ನನಗೆ ಆರೋಗ್ಯ ಸರಿ ಇಲ್ಲ, ಇದನ್ನೆಲ್ಲ ನೀವು ನಕ್ಷತ್ರಗಳಾಗಿ ಕನ್ವರ್ಟ್ ಮಾಡಬೇಕು. ಅದು ನೆಗೆಟಿವ್ ಆಗಿ ನೀವು ಅದನ್ನ ನೀವು ಹ್ಯಾಂಡಿಕ್ಯಾಪ್ ಆಗಬಾರ್ದು. ಲರ್ನ್ ಇಂಟೆಲಿಜೆಂಟ್ ಇಗ್ನೋರೆನ್ಸ್. ಕೆಲವ್ರು ನಿನ್ ಕೈಯಲ್ಲಿ ಆಗಲ್ಲ, ನೀನ್ ಮಾಡಕ್ಕಾಗಲ್ಲ, ನೀನ್ ಅಲ್ಲಿಗೆ ಹೋಗಕ್ಕಾಗಲ್ಲ, ನಿನ್ಗೆ ಧೈರ್ಯ ಕಡಿಮೆ ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲ ನಮ್ಮ ಜಾಣತನದಿಂದ ಅದನ್ನ ಉದಾಸೀನವಾಗಿ ಬಿಟ್ಬಿಡ್ಬೇಕು. ಡೂ ಸಮಥಿಂಗ್ ಫಾರ್ ಅದರ್ಸ್ ಹೂ ಕ್ಯಾನಾಟ್ ರೀಪೇ ಯು ಇನ್ ಕ್ಯಾಶ್ ಆರ್ ಕೈಂಡ್. ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡಿದಾಗ ನಿರಾಶೆ ಜಾಸ್ತಿ ಆಗುತ್ತೆ. ಆ ನಿರಾಶೆ ಬೇಡ, ಕೆಲಸ ಮಾಡ್ತಾ ಹೋಗಿ, ಫಲ ದೇವ್ರು ಕೊಟ್ಟರೆ ಸ್ವೀಕಾರ ಮಾಡಿ, ಇಲ್ಲ ಅಂತಂದ್ರೆ ಅದರಿಂದ ಅನುಭವ ಬಂದಿರ್ತಲ್ಲ, ಅದೇ ನಿಮ್ಗೆ ಜ್ಞಾನ. ಲರ್ನ್ ಟು ಗಿವ್ ಅಂಡ್ ರಿಸೀವ್ ಕಾಂಪ್ಲಿಮೆಂಟ್ಸ್. ಸೊ ಈ ಕಾಂಪ್ಲಿಮೆಂಟ್ಸ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ನೀವು ಕೊಡೋದು ಕಲ್ತ್ಕೊಳ್ಳಿ, ಅವರಿಂದನೂ ಪಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ, ಸೆಟ್ ಗೋಲ್ಸ್, ಗುರಿನ ನಿರ್ಧರಿಸಿ. ಅಸೋಸಿಯೇಟ್ ವಿತ್ ಪೀಪಲ್ ಆಫ್ ಹೈಯರ್ ಮಾರಲ್ ಕ್ಯಾರೆಕ್ಟರ್. ಯಾರು ಮೌಲ್ಯಗಳನ್ನ ಜೀವನದಲ್ಲಿ ಬಳಸ್ಕೊಂಡು ಬೆಳೀತಾ ಇರ್ತಾರೆ ಅವ್ರ ಜೊತೆ ಬೆರೀರಿ. ಬಿಕಮ್ ಇಂಟರ್ನಲ್ ಡ್ರಿವನ್. ನಿಮ್ಮನ್ನ ನೀವೇ ಪುಷ್ ಮಾಡ್ಕೋಬೇಕು, ಬೇರೆಯವ್ರ ತಳ ತರ ನೋಡ್ಕೋಬಾರ್ದು. ನೋ ಒನ್ ಕ್ಯಾನ್ ಮೇಕ್ ಯು ಫೀಲ್ ಇನ್ಫೀರಿಯರ್. ನಿಮ್ಮನ್ನ ಯಾರು ಕೀಳಾಗಿ ನೋಡಕ್ಕೆ ಅಲೋ ಮಾಡಬೇಡಿ. ಡೋಂಟ್ ಗಿವ್ ದ ಪರ್ಮಿಷನ್. ಹ್ಯಾವ್ ಪೇಷನ್ಸ್. ತಾಳ್ಮೆ ಬೆಳೆಸ್ಕೊಳ್ಳಿ. ಡೆವಲಪ್ ಎ ಮೈಂಡ್ ಸೆಟ್ ದಟ್ ಬ್ರಿಂಗ್ಸ್ ಹ್ಯಾಪಿನೆಸ್. ನಿಮ್ಮ ಮನಸ್ಥಿತಿಯಿಂದ ಸಂತೋಷ ಬರೋ ತರ ನೋಡ್ಕೊಳ್ಳಿ. ಲುಕ್ ಫಾರ್ ಪಾಸಿಟಿವ್ ಇನ್ ಈಚ್ ಅಂಡ್ ಎವ್ರಿ ಪರ್ಸನ್ ಎಟ್ ಎವ್ರಿ ಸಿಚುವೇಶನ್. ಪ್ರತಿಯೊಂದು ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ, ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಸೊ ಧನಾತ್ಮಕ ಗುಣಗಳನ್ನ ಗ್ರಹಿಸ್ಕೊಳ್ಳಿ. ರಿಸಾಲ್ವ್ ಟು ಬಿ ಹ್ಯಾಪಿ. ಯಾವಾಗಲೂ ಖುಷಿಯಾಗಿರ್ತಾರ ನಿಮ್ಮನ್ನ ಸಮೃದ್ಧಿ ಪಡಿಸ್ಕೊಳ್ಳಿ. ಸೆಟ್ ಯುವರ್ ಓನ್ ಸ್ಟ್ಯಾಂಡರ್ಡ್ ಜುಡಿಷಿಯಲಿ. ನ್ಯಾಯಬದ್ಧವಾಗಿ ಒಂದು ಉತ್ಕೃಷ್ಟತೆಯ ನಿಮ್ಮ ಗುಣಮಟ್ಟವನ್ನ ನಿರ್ಧರಿಸಿ. ಡೆವಲಪ್ ಎನ್ ಇಮ್ಯುನಿಟಿ ಟು ನೆಗೆಟಿವ್ ಕ್ರಿಟಿಸಿಸಮ್. ಬಹಳ ಜನ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ, ನಿಮ್ಮನ್ನ ಟೀಕೆ ಮಾಡ್ತಾ ಇರ್ತಾರೆ, ನೀ ಸರಿ ಇಲ್ಲ, ಹಂಗ್ ಸರಿ ಇಲ್ಲ. ಅದಕ್ಕೆ ನೀವು ರೆಸಿಸ್ಟೆನ್ಸ್ ನ ಡೆವಲಪ್ ಮಾಡ್ಕೊಳ್ಳಿ. ಲರ್ನ್ ಟು ಫೈಂಡ್ ಪ್ಲೆಜರ್ ಇನ್ ಎವರಿ ಲಿಟ್ಲ್ ಥಿಂಗ್. ಕೆಲವು ಸಣ್ಣ ಸಣ್ಣ ಕೆಲಸಗಳಲ್ಲೂ ಕೂಡ ಸಂತೋಷ ಪಡೋದನ್ನ ಕಲ್ತ್ಕೊಳ್ಳಿ. ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಬರ್ತಾ ಇರ್ತದೆ, ಅದನ್ನ ಬೇರ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿನ ಬೆಳೆಸ್ಕೊಳ್ಳಿ. ಪ್ರತಿಯೊಂದು ಸಂದರ್ಭಗಳಲ್ಲೂ ಚೆನ್ನಾಗಿ ಶ್ರೇಷ್ಠತೆ ಬರೋ ತರ ನೋಡ್ಕೊಳ್ಳಿ. ಕೀಪ್ ಯುವರ್ ಸೆಲ್ಫ್ ಕನ್ಸ್ಟ್ರಕ್ಟಿವ್ಲಿ ಆಕ್ಯುಪೈಡ್. ಎಲ್ಲಾ ಕೆಲಸಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಸೊ ಕೆಲವರಿಗೆ ಅನ್ಫಾರ್ಚುನೇಟ್ ಪೀಪಲ್ ಇರ್ತಾರೆ, ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ರೋಡ್ ದಾಟಕ್ಕಾಗಲ್ಲ, ರೋಡ್ ದಾಟಿಸಿ ಕಷ್ಟ ಇರ್ತದೆ, ಅವ್ರಿಗೆ ಸಹಾಯ ಮಾಡಿ. ಲರ್ನ್ ಟು ಗಿವ್ ದ ಥಿಂಗ್ಸ್. ಫರ್ಗಿವ್ ಪೀಪಲ್ ಹೂ ಡಸ್ ದ ಮಿಸ್ಟೇಕ್ಸ್. ಗ್ರಡ್ಜಸ್, ಸೇಡ್ ತೀರ್ಸ್ಕೊಳಕ್ ಬರ್ತಾರಲ್ಲ, ಅವ್ರನ್ನ ಕ್ಷಮಿಸ್ಬಿಡಿ. ಈಗ ಸಕ್ಸಸ್ ಯಶಸ್ವಿ ತತ್ವಗಳನ್ನ ಹೇಳ್ಕೊಡ್ತೀನಿ. ಬಹಳ ಬ್ಯೂಟಿಫುಲ್ ಆಗಿದೆ ಇದು. ದ ಫಂಡಮೆಂಟಲ್ಸ್ ಆಫ್ ಸಕ್ಸಸ್. ಇದು ಫೌಂಡೇಶನ್, ಇದು ನಿಮ್ಗೆ ಭದ್ರ ಬುನಾದಿ. ಇದು ನಿಮ್ಗೆ ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲೈಫ್. ನಿಮ್ಮ ಜೀವನದ ಹೊಣೆಗಾರಿಕೆ ನೀವೇ ತೆಗೆದುಕೊಳ್ಬೇಕು, ನೀವು ಬೇರೆಯವರಿಗೆ ಬಿಟ್ಕೊಡ್ಬಾರ್ದು. ಬಿ ಕ್ಲಿಯರ್ ವೈ ಯು ಆರ್ ಹಿಯರ್. ನೀನ್ ಯಾಕೆ ಹುಟ್ಟಿದೀಯಾ ಅದ್ರ ಬಗ್ಗೆ ನಿಮ್ಗೆ ಗೊಂದಲ ಇರಬಾರ್ದು. ನಾನು ಏನು ಸಾಧನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಕ್ಲಿಯರ್ ವಿಷನ್ ಇರಬೇಕು. ಡಿಸೈಡ್ ವಾಟ್ ಯು ವಾಂಟ್. ನಿನಗೆ ಏನು ಬೇಕು ಅನ್ನೋದನ್ನ ನೀನ್ ನಿರ್ಧರಿಸ್ಕೊಳ್ಬೇಕು. ಬಿಲೀವ್ ಇಟ್ಸ್ ಪಾಸಿಬಲ್. ಇದು ನನ್ನ ಕೈಯಲ್ಲಿ ಸಾಧ್ಯ ಅನ್ನೋ ಒಂದು ನಂಬಿಕೆ ನಿಮ್ಮ ಹತ್ರ ಇರಬೇಕು. ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮಗೇನೆ ಒಂದು ಕಾನ್ಫಿಡೆನ್ಸ್ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಯೂಸ್ ದ ಲಾ ಆಫ್ ಅಟ್ರಾಕ್ಷನ್. ಮ್ಯಾಗ್ನೆಟ್ ತರ ಎಲ್ಲರನ್ನ ಸೆಳೆತದಲ್ಲಿ ಹಿಡ್ಕೊಳ್ಳೋದಕ್ಕೆ ನೀವು ಆ ತರ ಮ್ಯಾಗ್ನೆಟ್ ಆಗಿ ಬೆಳಿಬೇಕು. ಅನ್ಲೀಸ್ ದ ಪವರ್ ಆಫ್ ಗೋಲ್ ಸೆಟ್ಟಿಂಗ್. ಗುರಿಯನ್ನ ಸೆಟ್ ಮಾಡ್ಕೊಳ್ಳಿ.
ಚಂಕ್ ಇಟ್ ಡೌನ್. ಸಕ್ಸಸ್ ಲೀವ್ಸ್ ಕ್ಲೂಸ್. ಸಣ್ಣ ಸಣ್ಣ ಕ್ಲೂಗಳು ಬರ್ತದೆ, ಐಡಿಯಾಸ್ ಬರ್ತದೆ. ರಿಲೀಸ್ ದ ಬ್ರೇಕ್ಸ್. ವೆಹಿಕಲ್ ಅಲ್ಲಿ ಬ್ರೇಕ್ ಬಿಟ್ಟಿರ್ತಾನೆ ಗಾಡಿ ಮುಂದೆ ಹೋಗೋದು. ಬ್ರೇಕ್ ಬಿಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಗಾಡಿ ಅಲ್ಲೇ ನಿಂತ್ಕೊಂತದೆ. ಸಿ ವಾಟ್ ಯು ವಾಂಟ್, ಗೆಟ್ ವಾಟ್ ಯು ಸಿ. ನಿಮ್ಗೆ ಏನ್ ಬೇಕು ಅದನ್ನ ನೋಡಿ, ನೋಡಿದ್ದನ್ನ ಪಡ್ಕೊಳ್ಳಿ. ಆಕ್ಟ್ ಆಸ್ ಇಫ್. ಇಮ್ಮಿಡಿಯೇಟ್ಲಿ ಆಕ್ಷನ್ ಅಲ್ಲಿ ಬರ್ಬೇಕು. ಅದನ್ನ ಟೇಕ್ ಆಕ್ಷನ್. ಕ್ರಿಯೆನಲ್ಲಿ ತೊಡಗಿಸ್ಕೊಳ್ಳಿ. ಜಸ್ಟ್ ಲೀನ್ ಇನ್ ಟು ಇಟ್. ಅದ್ರ ಕಡೆ ವಾಲಿ. ಎಕ್ಸ್ಪೀರಿಯನ್ಸ್ ಯುವರ್ ಫಿಯರ್, ಟೇಕ್ ಆಕ್ಷನ್ ಎನಿವೆ. ಪ್ರತಿಯೊಂದು ಸನ್ನಿವೇಶದಲ್ಲೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿ ವಿಲಿಂಗ್ ಟು ಪೇ ದ ಪ್ರೈಸ್. ಅದಕ್ಕೆ ಏನು ಬೆಲೆ ಇದೆ ಅದಕ್ಕೆ ಕೊಡೋ ಒಂದು ಮನೋಭಾವನ ಬೆಳೆಸ್ಕಿ. ಆಸ್ ಕೇಳಿ ಕೇಳಿ ಕೇಳಿ. ರಿಜೆಕ್ಟ್ ಆಗ್ತೀರಾ, ರಿಜೆಕ್ಷನ್ ಆಗಿ, ಏನು ತೊಂದರೆ ಇಲ್ಲ. ಇವು ಮತ್ತೆ ಒಂದ್ ಸೆಕೆಂಡ್ ನೀವು ಟ್ರೈ. ಯೂಸ್ ಫೀಡ್ಬ್ಯಾಕ್. ಯಾವುದೇ ಒಂದು ಕೆಲಸ ಮಾಡಿದಾಗ ಅದ್ರ ಬಗ್ಗೆ ಒಂದು ಅವಲೋಕನ ಕೇಳ್ಬೇಕು ಅವ್ರ ಹತ್ರ. ಅದನ್ನ ನಿಮ್ಮ ಅವಶ್ಯಕತೆಗೆ ಬಳಸ್ಕೋಬೇಕು. ಯು ಹ್ಯಾವ್ ಟು ಹ್ಯಾವ್ ದ ನೆವರ್ ಎಂಡಿಂಗ್ ಇಂಪ್ರೂವ್ಮೆಂಟ್. ಪ್ರತಿ ಅಭಿವೃದ್ಧಿಗೆ ನಿಮ್ಗೆ ಏನ್ ಅಗತ್ಯಗಳು ಬೇಕು, ನಿಮ್ಮ ಅಭಿವೃದ್ಧಿ ಹೊಂದೋದಕ್ಕೆ ಏನೆಲ್ಲ ಬೇಕು ಅವಶ್ಯಕತೆಗಳನ್ನ, ಅದನ್ನ ಪಡ್ಕೋಬೇಕು. ಕೀಪ್ ಸ್ಕೋರ್ ಫಾರ್ ಸಕ್ಸಸ್. ಕ್ರಿಕೆಟ್ ಆಡ್ಬೇಕಾದ್ರೆ ರನ್ ಹೊಡಿತಾರೆ, ಸ್ಕೋರ್ ಜಾಸ್ತಿ ಆಗ್ತಾ ಹೋಗುತ್ತೆ ತಾನೆ. ಸಕ್ಸಸ್ ಸ್ಕೋರ್ ಜಾಸ್ತಿ ಆಗ್ತಾ ಹೋಗ್ತಾ ಇರಬೇಕು. ಪ್ರಾಕ್ಟೀಸ್ ಪರ್ಸಿಸ್ಟೆನ್ಸ್. ಸತತ ಪ್ರಯತ್ನ, ಪರಿಶ್ರಮ ಇರಬೇಕು. ಎಕ್ಸೀಡ್ ಎಕ್ಸ್ಪೆಕ್ಟೇಷನ್ಸ್. ನಿರೀಕ್ಷೆ ಮೀರಿ ನೀವು ಬೆಳಿಬೇಕು. ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಫಾರ್ ಸಕ್ಸಸ್. ಡ್ರಾಪ್ ಔಟ್ ಆಫ್ ದ ಆಂಟ್ ಇಟ್ ಆಫುಲ್ ಕ್ಲಬ್. ನಿನ್ ಕೈಯಲ್ಲಿ ಆಗಲ್ಲ, ನೀ ಸರಿ ಇಲ್ಲ, ನಿನ್ಗೆ ಕೆಪಾಸಿಟಿ ಇಲ್ಲ ಅನ್ನೋ ಒಂದು ಕ್ಲಬ್ ಇಂದ ಆಚೆ ಬರಬೇಕು. ಸರೌಂಡ್ ಪೀಪಲ್ ವಿತ್ ಪಾಸಿಟಿವ್ ಆಟಿಟ್ಯೂಡ್ ಪೀಪಲ್ ನ. ಕೀಪ್ ಐ ಆನ್ ಯುವರ್ ಗೋಲ್. ಪ್ರೈಸ್ ಮೇಲೆ ಇರಬೇಕು ಕಣ್ಣು. ನಿಮ್ಮ ಕಣ್ಣಿನ ಗ್ಲಾಸ್ ಮೇಲೆ ಏನ್ ಧೂಳು ಇರ್ತಲ್ಲ ಒರ್ಸ್ಕೊಂತ ಇರ್ಬೇಕು. ಪ್ರತಿದಿನ ವೈಪ್ ಮಾಡ್ಕೋಬೇಕು. ಹಳೆ ನೆನಪುಗಳನ್ನೆಲ್ಲ, ಫೇಲ್ಯೂರ್ ನೆನಪುಗಳನ್ನೆಲ್ಲ ತೆಗೆದಾಕಿ ನಾಳೆಗಳ ಬಗ್ಗೆ ಯೋಚನೆ ಮಾಡಿ. ಯಾವುದು ವರ್ಕ್ ಆಗ್ತಾ ಇಲ್ಲ ಅದ್ರ ಕಡೆನ ಫೇಸ್ ಮಾಡಿ. ಬದಲಾವಣೆಗೆ ನಿಮ್ಮನ್ನ ತಳ್ಕೊಳ್ಳಿ. ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್. ಪರಿವರ್ತನೆಗೆ ಒಗ್ಗಿಸ್ಕೊಳ್ಳಿ ನೀವು. ಟ್ರಾನ್ಸೆಂಡ್. ಎಲ್ಲೇ ಮೀರಿ ಬೆಳಿಬೇಕು. ನಿಮ್ಮ ಬಿಲೀಫ್ ಸಿಸ್ಟಮ್, ನಂಬಿಕೆ ಸಿಸ್ಟಮ್ ಇಂದ ಆಚೆ ಬರಬೇಕು ನೀವು. ಪ್ರತಿ ವರ್ಷ 4 ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ. ಲರ್ನ್ ಮೋರ್ ಅಂಡ್ ಅರ್ನ್ ಮೋರ್. ಜಾಸ್ತಿ ಕಲ್ತ್ಕೊಳ್ಳಿ, ಜಾಸ್ತಿ ಹಣ ಗಳಿಸಿ. ಸ್ಟೇ ಮೋಟಿವೇಟೆಡ್. ಯಾವಾಗಲೂ ಅಷ್ಟೇ, ಡಿಮೋಟಿವೇಟ್ ಆಗಬೇಡಿ. ಆಲ್ವೇಸ್ ಯು ಹ್ಯಾವ್ ಟು ಬಿ ಗೆಟ್ ಮೋಟಿವೇಟೆಡ್. ಕ್ರಿಯೇಟ್ ಸಕ್ಸಸ್ಫುಲ್ ರಿಲೇಶನ್ಶಿಪ್ಸ್. ನೀವು ಒಬ್ಬರೇ ಇರಕ್ಕಾಗಲ್ಲ ಸಮಾಜದಲ್ಲಿ. ನೀವು ಸುತ್ತಮುತ್ತಲು ಅಪ್ಪ ಅಮ್ಮ ಅಣ್ಣ ತಂಗಿ ಸಂಬಂಧಿಕರೆಲ್ಲ ಇರ್ತಾರೆ. ಅವ್ರ ಜೊತೆ ಉತ್ತಮ ಬಾಂಧವ್ಯ ಪಡಿಬೇಕು. ಬಿ ಹಿಯರ್ ನಾವು. ಇಲ್ಲೇ ಇರ್ರಿ. ಹೃದಯದೊಂದೇ ಮಾತಾಡಿ. ಯು ಹ್ಯಾವ್ ಟು ಹ್ಯಾವ್ ದ ಹಾರ್ಟ್ ಟಾಕ್. ಸತ್ಯ ಹೇಳಿ. ಸತ್ಯಕ್ಕೆ ಜ್ಞಾಪಕ ಶಕ್ತಿ ಬೇಕಾಗಿಲ್ಲ. ಸುಳ್ಳು ಹೇಳಿದ್ರೆ ಜ್ಞಾಪಕ ಶಕ್ತಿ ಬೇಕು. ಸುಳ್ಳು ಹೇಳಿದ್ರೆ ಯಾವಾಗ ಸುಳ್ಳು ಹೇಳಿದ್ದೆ, ಯಾಕೆ ಸುಳ್ಳು ಹೇಳಿದ್ದೆ, ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದೆ, ಮತ್ತೆ ಸುಳ್ಳಿಗೆ ಸುಳ್ಳು ಪೋಣಿಸ್ಕೊಂಡು ಹೋದಾಗ ಏನಾಗತ್ತೆ, ನಿಮ್ ಮೆಮರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಒಂದೇ ಸಲ ಸತ್ಯ ಹೇಳ್ಬಿಟ್ರೆ ಜ್ಞಾಪಕ ಇಟ್ಕೊಳ್ಳೋದೇ ಬೇಕಾಗಿಲ್ಲ. ಸ್ಪೀಕ್ ವಿತ್ ಇಂಪೆಕಬಿಲಿಟಿ. ಸ್ಟ್ರೇಟ್ ಆಗಿ ಹೇಳಿ. ವೆನ್ ಇನ್ ಡೌಟ್ ಚೆಕ್ ಇಟ್ ಔಟ್. ನಿಮ್ಗೆ ಏನಾದ್ರು ಸಂಶಯ ಬಂತಂದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅಪ್ರಿಸಿಯೇಷನ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಬಿ ಎ ಕ್ಲಾಸ್ ಆಕ್ಟ್. ಸಕ್ಸಸ್ ಅಂಡ್ ಮನಿ ನಿಮ್ಗೆಲ್ಲ ಗೊತ್ತಿದೆ. ಯಶಸ್ಸು ಬಂದಾಗ ದುಡ್ಡು ಬರ್ತದೆ, ಹೌದಾ? ಆ ಮನಿಯ ಬಗ್ಗೆ, ಹಣದ ಬಗ್ಗೆ ಪ್ರಜ್ಞೆ ಇರಬೇಕು. ಏನ್ ಪಡಿತೀರಾ ಅದ್ರ ಕಡೆ ಗುರಿ ಇರಬೇಕು. ನಿಮಗೆ ನೀವು ಮೌಲ್ಯ ಕೊಟ್ಕೊಳ್ಳಿ. ಫಸ್ಟ್ ಪೇ ಫಾರ್ ಯು. ಬೇರೆಯವ್ರಿಗೆ ಕೊಡಕ್ಕಿಂತ ಮುಂಚೆ ನಿಮಗೆ ನೀವು ಕೊಟ್ಕೊಳ್ಳಿ. ಮಾಸ್ಟರ್ ಆಫ್ ಸ್ಪೆಂಡಿಂಗ್. ನೀವು ಏನ್ ಹಣ ಖರ್ಚು ಮಾಡ್ತೀರಲ್ಲ ಅದ್ರ ಬಗ್ಗೆ ಯು ಹ್ಯಾವ್ ಟು ಬಿಕಮ್ ಎ ಮಾಸ್ಟರ್. ಗಿವ್ ಮೋರ್ ಟು ಗೆಟ್ ಮೋರ್. ಕೊಟ್ಟು ಜಾಸ್ತಿ ಪಡ್ಕೊಳ್ಳಿ. ಸೊ ಈ ತರ ಇವೆಲ್ಲ ಡಿಫ್ರೆಂಟ್ ಮೋಡ್ಸ್ ಆಫ್ ಅಚೀವಿಂಗ್ ದ ಸಕ್ಸಸ್. ಈಗ ಈಗಿನ ಕಾಲ ಏನು, ಡಿಜಿಟಲ್ ಏಜ್. ಮಾಸ್ಟರ್ ದ ಟೆಕ್ನಾಲಜಿ ಯು ನೀಡ್. ಇವತ್ತು ಏನು ತಂತ್ರಾಂಶ ಇದೆಯಲ್ಲ ಅದನ್ನ ನೀವು ಕಲಿಬೇಕು. ಬ್ರ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮನ್ನ ಬ್ರ್ಯಾಂಡ್ ಆಗಿ ತಿಳ್ಕೊಳ್ಳಿ. ಈಗ ಐಫೋನ್ ಈಸ್ ಎ ಬ್ರ್ಯಾಂಡ್, ಸೋನಿ ಈಸ್ ಎ ಬ್ರ್ಯಾಂಡ್ ಬಿಕಾಸ್ ಆಫ್ ದೇರ್ ಯುನಿಕ್ನೆಸ್. ಅದೇ ತರ ನೀವು ಬ್ರ್ಯಾಂಡ್ ಆಗ್ಬೇಕು. ನೀವು ಯುನಿಕ್ನೆಸ್ ನ ಬೆಳೆಸ್ಕೋಬೇಕು. ಯೂಸ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಏನೇನೆಲ್ಲ ಇದೆ, ವಾಟ್ಸ್ಆಪ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅದನ್ನ ಬಳಸ್ಕೊಳ್ಳಿ.
that enhance your reputation. ನಿಮ್ಮ ರೆಪ್ಯುಟೇಷನ್ ನ, ನಿಮ್ಮ ಪ್ರಸಿದ್ಧಿನ ನೀವೇ ಮಾಡ್ಕೊಳ್ಳಿ. ಯೂಸ್ ದ ಎಕ್ಸ್ಪೋನೆನ್ಷಿಯಲ್ ಪವರ್ ಆಫ್ ಕ್ರೌಡ್ ಫಂಡಿಂಗ್. ನಿಮ್ಮ ಬಿಸ್ನೆಸ್ ಮಾಡ್ತಿದ್ದೀನಿ, ನಾನು ಎಂಟರ್ಪ್ರಿನರ್ ಆಗ್ತೀನಿ, ಅದಕ್ಕೆ ಫಂಡ್ ಬೇಕು. ನಿಮ್ ಪಾಪ್ಯುಲಾರಿಟಿ ಇದ್ರೆ ಜನ ಬಂದು ದುಡ್ಡು ಹಾಕ್ತಾರೆ. ನೀವು ಪಾಪ್ಯುಲಾರಿಟಿನೇ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಯಾರು ದುಡ್ಡು ಕೊಡಲ್ಲ. ಕನೆಕ್ಟ್ ವಿತ್ ದ ಪೀಪಲ್, ಎಕ್ಸ್ಪ್ಯಾಂಡ್ ಯುವರ್ ವಿಷನ್. ನಿಮ್ಮ ನೋಟನ್ನ ಬೆಳೆಸ್ತಾ ಹೋಗಿ. ನೀವು ಮೇಲ್ಮಟ್ಟಕ್ಕೆ ಹತ್ತಿ ಹೋದಂಗೆಲ್ಲ ನಿಮ್ಮ ವಿಷನ್ ಕ್ಲಿಯರ್ ಆಗ್ತಾ ಹೋಗುತ್ತೆ, ಭವ್ಯವಾಗ್ತಾ ಹೋಗುತ್ತೆ. ಈಗ ನಿಮಗೆ ಒಂದು ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ ಒಂದು ನೀಲನಕ್ಷೆ ಹೇಳ್ತಾ ಇದ್ದೀನಿ ಇವತ್ತು. ಆಸ್ಪೈರ್ ಟು ಇನ್ಸ್ಪೈರ್, ಅಡ್ವಾನ್ಸ್, ಅಚೀವ್ ಅಂತ ಇದ್ರದ್ದು. ಆಸ್ಪೈರ್ ಅಂದ್ರೆ ಏನು? ಆಕಾಂಕ್ಷೆಗಳು, ಮನಸ್ಸಿನ ಆಸೆಗಳು. ಅಡ್ವಾನ್ಸ್, ಮುನ್ನಡೆ. ನಿಮಗೆ ಆಸೆಗಳಿದ್ದಾಗ ಮುನ್ನಡೆ ಮೊದಲೇ ಹೆಜ್ಜೆ ಇಡ್ತೀರಾ. ಆ ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆ, ಆ ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆ ಮುನ್ನಡಿತಾ ಹೋಗ್ತೀರಾ. ಮುನ್ನಡೆದಂಗೆ ಎಲ್ಲ ಏನಾಗತ್ತೆ, ನೀವು ಸಾಧಿಸ್ತಾ ಹೋಗ್ತೀರಾ, ಅಚೀವ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಆಸ್ಪೈರ್. ನಿಮ್ಗೆ ಕ್ಲಿಯರ್ ವಿಷನ್ ಇರಬೇಕು. ಫಸ್ಟ್ ಲೈಫ್ ಪರ್ಪಸ್ ಏನಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ನಿಮ್ಮ ಪ್ಯಾಷನ್ ಏನು, ನಿಮ್ಮ ವ್ಯಾಲ್ಯೂಸ್ ಏನು, ನಿಮ್ಮ ಮೌಲ್ಯಗಳೇನು. ಯು ಹ್ಯಾವ್ ಟು ಹ್ಯಾವ್ ದ ಕ್ರಿಸ್ಟಲ್ ಕ್ಲಿಯರ್. ತಿಳಿ ನೀರು ಎಷ್ಟು ಶುದ್ಧತೆ ಹೊಂದಿರ್ತದೆ, ಅದರಲ್ಲಿ ಏನೇ ಹಾಕಿದ್ರು ಕಾಣಿಸುತ್ತಲ್ಲ, ಆ ತರ ನಿಮ್ಮ ವಿಷನ್ ಕೂಡ ವೆರಿ ಕ್ಲಿಯರ್ ಆಗಿರ್ಬೇಕು. ಐಡೆಂಟಿಫೈ ಯುವರ್ ಲಿಮಿಟಿಂಗ್ ಬಿಲೀಫ್ಸ್. ಸೊ ಹೌ ಟು ಮ್ಯಾಕ್ಸಿಮೈಸ್ ಯುವರ್ ಇಂಪ್ಯಾಕ್ಟ್ ಆನ್ ಲೈಫ್. ನಿಮ್ಮ ಇಂಪ್ಯಾಕ್ಟ್, ಇವ್ರು ಬಂದಪ್ಪ ಅಂತಂದ್ರೆ ಜನ, ಯಾರೋ ಒಬ್ಬ ಸ್ವಾಮೀಜಿ ಬಂದ್ರು, ಜನ ಹೋಗಿ ಕಾಲ್ ಮುಡ್ತಾರೆ, ನಮಸ್ಕಾರ ಮಾಡ್ತಾರೆ, ಹಾರ ಹಾಕ್ತಾರೆ, ಸನ್ಮಾನ ಮಾಡ್ತಾರೆ. ಆ ತರ ನಿಮ್ಮ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಮಲ್ಟಿಪ್ಲೈ ಯುವರ್ ಇನ್ಫ್ಲೂಯೆನ್ಸ್. ನಿಮ್ಮ ಪ್ರಭಾವನ ಎಕ್ಸ್ಪೋನೆನ್ಷಿಯಲ್ ಆಗಿ ಬೆಳೆಸ್ತಾ ಹೋಗ್ಬೇಕು. ಅಂಡ್ ಸ್ಟೇ ಮೋರ್ ಮೋಟಿವೇಟೆಡ್. ಯಾವತ್ತು ಹಿಂಜರಿತ ಬರಬಾರ್ದು. ಅಂದ್ರೆ ನಿಮ್ಮನ್ನ ನೀವೇ ಪ್ರೇರೇಪಿಸ್ಕೊಳ್ಬೇಕು, ಮುನ್ನಡೆಸ್ಕೊಳ್ಬೇಕು. ಅಂಡ್ ಯು ಹ್ಯಾವ್ ಟು ಹ್ಯಾವ್ ಬಿಕಮ್ ಪರ್ಸನ್ ಆಫ್ ಅಥಾರಿಟಿ. ಯು ಹ್ಯಾವ್ ಟು ಅಕ್ಸಲರೇಟ್ ಯುವರ್ ರಿಸಲ್ಟ್ಸ್. ಇವತ್ತು ಫಸ್ಟ್ ಕ್ಲಾಸ್ ಬಂದಿದ್ದೀನಿ 60%, ನೆಕ್ಸ್ಟ್ ಟೈಮ್ ಅಲ್ಲಿ 70% ಬರಬೇಕು, ನೆಕ್ಸ್ಟ್ ಟೈಮ್ 80% ಬರಬೇಕು. ಯು ಹ್ಯಾವ್ ಟು ಅಕ್ಸಲರೇಟ್ ಯುವರ್ ರಿಸಲ್ಟ್ಸ್. ಕಾಂಪಿಟೆನ್ಸಿ ಬೆಳೆಸ್ಕೋಬೇಕು, ಟ್ರಸ್ಟ್ ಬೆಳೆಸ್ಕೋಬೇಕು. ಪ್ರೆಸೆಂಟೇಶನ್, ಯು ಹ್ಯಾವ್ ಟು ಪ್ರೆಸೆಂಟ್ ಇನ್ ಎ ಬೆಸ್ಟ್ ವೇ. ಸೆಲ್ಫ್ ಇಮೇಜ್ ನ ಬೆಳೆಸ್ಕೊಳ್ಳಿ. ಅನ್ಶೇಕಬಲ್ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು. ನಿಮ್ಮ ಆತ್ಮವಿಶ್ವಾಸನ ಯಾರು ತೆಗೆದು ಹಾಕ್ಬಾರ್ದು. ಆ ತರ ನೀವು ಬೆಳಿಬೇಕು. ಮೈಂಡ್ ಸೆಟ್ ನ ಬೆಳೆಸ್ಕೊಳ್ಳಿ. ಮನಸ್ಥಿತಿನ ಆ ತರ ಬೆಳೆಸ್ಕೋಬೇಕು. ಅಂಡ್ ಇಟ್ ಹ್ಯಾಸ್ ಟು ಬಿ ಕಂಡೂಸಿವ್, ಅನುಕೂಲಕರವಾಗಿರ್ಬೇಕು ನಿಮ್ಮ ಯಶಸ್ಸಿಗೆ. ಸೊ ದೀಸ್ ಆರ್ ಆಲ್ ದ ಫಸ್ಟ್ ಹೆಲ್ಪ್ ಯು ಫಾರ್ ಆಕಾಂಕ್ಷೆಗೆ. ಅಡ್ವಾನ್ಸ್, ಮುನ್ನಡೆ ಸಾಧನೆ ಮಾಡಕ್ಕೆ. ಪ್ರೈಮ್ ಯುವರ್ ಮೈಂಡ್. ನಿಮ್ಮ ಮೈಂಡಿಗೆ ಪ್ರಾಮುಖ್ಯತೆ ಕೊಡಿ, ನಿಮ್ಮ ಯೋಚನೆಗಳಿಗೆ ಪ್ರಾಮುಖ್ಯತೆ ಕೊಡಿ. ಯು ಹ್ಯಾವ್ ಟು ಸೆಟ್ ದ ಗೋಲ್ ಇನ್ ಸಚ್ ಎ ವೇ ದಟ್ ಇಟ್ ಹ್ಯಾಸ್ ಟು ಅಕ್ಸಲರೇಟ್. ನೀವು ದೀಪಾವಳಿ ಟೈಮಲ್ಲಿ ರಾಕೆಟ್ ಲಾಂಚ್ ಮಾಡ್ತೀರಾ. ರಾಕೆಟ್ ಲಾಂಚ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಒಂದು ಗ್ಲಾಸ್ ಬಾಟಲ್ ತಗೊಳ್ತೀರಾ, ಅದ್ರೊಳಗಡೆ ಇಡ್ತೀರಾ, ಇಗ್ನೈಟ್ ಮಾಡ್ತೀರಾ, ಅದು ಮೇಲ್ಗಡೆ ಹೋಗುತ್ತೆ ತಾನೆ. ಯು ಹ್ಯಾವ್ ಟು ಪ್ರೊಪೆಲ್. ಅಂದ್ರೆ ಆ ಫೋರ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ಮೇಲ್ಗಡೆ ಹೋಗೋದಕ್ಕೆ ಏನು ಬಲ ಬೇಕಲ್ಲ, ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಬೂಸ್ಟ್ ಯುವರ್ ಕ್ರಿಯೇಟಿವಿಟಿ. ನಿಮ್ಮ ಸೃಜನಶೀಲತೆನ ಬೂಸ್ಟ್ ಮಾಡ್ಕೋಬೇಕು, ಅದನ್ನ ಜಾಸ್ತಿ ಮಾಡ್ಕೋಬೇಕು. ಜೊತೆಗೆ ಎಫೆಕ್ಟಿವ್ ಕಮ್ಯುನಿಕೇಶನ್. ನೀವು ಕಮ್ಯುನಿಕೇಶನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ ಫಾರ್ ಯುವರ್ ಸಕ್ಸಸ್. ಪರಿಣಾಮಕಾರಿಯಾಗಿ ಮಾತನಾಡೋದು ಕಲ್ತ್ಕೊಳ್ಳಿ, ನೆಗೋಷಿಯೇಟ್ ಮಾಡೋದು ಕಲ್ತ್ಕೊಳ್ಳಿ. ಯು ಹ್ಯಾವ್ ಟು ಅಪ್ಲೈ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಲೀಡರ್ಶಿಪ್. ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ಳಿ. ನೀವು ನಾಯಕರಾಗಿ ಹೊರಹೊಮ್ಮಬೇಕು ನಮಗೆ. ಸೊ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗ್ಬೇಕಾದ್ರೆ ನಿಮ್ಮ ಹತ್ರ ಈ ತರ ಎಲ್ಲ ಕೌಶಲ್ಯಗಳು ಬರಬೇಕು. ಮೈಂಡ್ಫುಲ್ ಆಗಿರ್ಬೇಕು, ಪೀಸ್ ಆಫ್ ಮೈಂಡ್ ಇರಬೇಕು ನಿಮ್ಗೆ. ಯು ಹ್ಯಾವ್ ಟು ಸೆಟ್ ದ ರೈಟ್ ಟೈಪ್ಸ್ ಆಫ್ ಗೋಲ್ಸ್. ಫಾಸ್ಟರ್ ವೇನಲ್ಲಿ ಅಕ್ಸಲರೇಟ್ ಆಗಬೇಕು. ದೇರ್ ಆರ್ ಪೀಪಲ್ ಹೂ ಸ್ಯಾಬಟೇಜ್. ಬಂದು ಅಡ್ಡಾಡ ಕಾಲ್ ಕೊಡ್ತಾ ಇರ್ತಾರೆ, ಬೀಳಿಸ್ತಾ ಇರ್ತಾರೆ. ಅಲ್ಲೇ ನಿಂತ್ಕೊಂಡು ಕೊರಕೊಂಡು ನಿಂತ್ಕೋಬಾರ್ದು. ಎದ್ಬಿಟ್ಟು ಕೊಡ್ಕೊಂಡು ಮತ್ತೆ ಮುನ್ನಡಿತಾ ಇರಬೇಕು. ಇದು ಅಡ್ವಾನ್ಸ್, ಮುನ್ನಡೆಗೆ. ಇದು ಅಚೀವ್, ಸಾಧನೆಗೆ. ನಿಮ್ಮ ಮೆಂಟಲ್ ಫ್ಯಾಕಲ್ಟೀಸ್ ಇದೆ. ಮೆಂಟಲ್ ಫ್ಯಾಕಲ್ಟೀಸ್ ಇದೆ ಯಾವುದು? ಕಿವಿ, ಕಣ್ಣು, ಮೂಗು, ಬಾಯಿ, ಇವೆಲ್ಲ ನಿಮ್ಮ ಮೆಂಟಲ್ ಫ್ಯಾಕಲ್ಟೀಸ್. ಇದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಡೆವಲಪ್ ಇಂಟ್ಯೂಟಿವ್ ಇಂಟೆಲಿಜೆನ್ಸ್.
ಯಾವ ಕಾರಣ ಇಲ್ಲದೆ ನೀವು ನಿರ್ಧಾರ ತಗೊಳ್ತಕ್ಕಂಥದ್ದು, ಯಾವ ಕಾರಣಗಳಿಲ್ಲದೆ ನೀವು ಏನು ಕೆಲಸ ಬೇಕಾದ್ರೂ ಮಾಡ್ತಕ್ಕಂಥದ್ದು, ನಿಮ್ಗೆ ಯಾವ್ದು ಸಪೋರ್ಟ್ ಇಲ್ಲದೆ ಬೆಳೀತಕ್ಕಂಥದ್ದು. ಅದು ಇಂಟ್ಯೂಟಿವ್ ಇಂಟೆಲಿಜೆನ್ಸ್ ನ ಬೆಳೆಸ್ಕೋಬೇಕು. ಎನರ್ಜಿ, ಚೇತನ ಇರಬೇಕು, ಕಾನ್ಶಿಯಸ್ನೆಸ್ ಇರಬೇಕು, ಪ್ರಜ್ಞೆ ಇರಬೇಕು ಟು ಮ್ಯಾನಿಫೆಸ್ಟ್ ಯುವರ್ ರಿಸಲ್ಟ್ಸ್. ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಡೀಲಿಂಗ್ ವಿತ್ ದ ಬ್ರೈನ್ ಬ್ಲಾಕ್ಸ್, ಮೆಂಟಲ್ ಬ್ಲಾಕ್ಸ್ ಬರ್ತದೆ, ಅದನ್ನ ಅವಾಯ್ಡ್ ಮಾಡಿ. ಹ್ಯಾವ್ ಟು ಎನ್ಹಾನ್ಸ್ ಪ್ರಾಡಕ್ಟಿವಿಟಿ, ಕಾರ್ಯದಕ್ಷತೆನ ನೀವು ಬೆಳೆಸ್ಕೋಬೇಕು. You have to develop skills which is going to pay the highest amount. You have to find out significance, and you have to find out the qualities of genius. You have to have the breakthrough. So these are some of the blueprint steps you need to have. You have to aim at success. ವ್ಯಕ್ತಿತ್ವ. ಸೊ ಎಲ್ಲರಿಗೂ ಗೊತ್ತಿದೆ ಪಾಸಿಟಿವ್ ಪರ್ಸನಾಲಿಟಿ ಅಂತ. ಈ ಸಕ್ಸಸ್ಸಿಗೆ ಇದು ಒಂದು ಫೌಂಡೇಶನ್. ಇದು ಕೆಲವು ವರ್ಡ್ಸ್ ಸೇಮ್ ರಿಪೀಟ್ ಆಗ್ತಾ ಇದೆ, ಮತ್ತೆ ಅದನ್ನ ರಿಪೀಟ್ ಮಾಡ್ತೀನಿ. ಅಕ್ಸೆಪ್ಟಿಂಗ್ ದ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆನ ಒಪ್ಕೊಳ್ತಕ್ಕಂಥದ್ದು. ಕನ್ಸಿಡರೇಷನ್, ಎಲ್ಲವನ್ನು ಗಣನೆಗೆ ತೆಗೆದುಕೋಬೇಕು, ಯಾವುದು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಸಮಯಕ್ಕೆ ಸಣ್ಣ ಹುಲ್ಲುನು ನಮ್ಗೆ ಉಪಯೋಗ ಬರ್ತದೆ. ಥಿಂಕ್ ವಿನ್ ವಿನ್, ನಾನು ಗೆಲ್ಬೇಕು ಅವರು ಗೆಲ್ಬೇಕು ಆಟಿಟ್ಯೂಡ್ ಡೆವಲಪ್ ಮಾಡ್ಕೊಳ್ಳಿ. ನಾನು ಡಿಸ್ಟಿಂಕ್ಷನ್ ಪಾಸ್ ಆಗ್ಬೇಕು, ಅವ್ನು ಫೇಲ್ ಆಗ್ಬೇಕು, ಆ ಆಟಿಟ್ಯೂಡ್ ಇರಬಾರ್ದು. ಚೂಸ್ ಯುವರ್ ವರ್ಡ್ಸ್ ಕೇರ್ಫುಲಿ, ಬಹಳ ಕಾಳಜಿಯಿಂದ ಆಯ್ಕೆ ಮಾಡ್ಕೊಳ್ಳಿ ಶಬ್ದಗಳನ್ನ. ಡೋಂಟ್ ಕ್ರಿಟಿಸೈಸ್ ಅಂಡ್ ಕಂಪ್ಲೈನ್. 5 ಸಿಗಳನ್ನ ಮಾಡಬೇಡಿ. 1 ಕ್ರಿಟಿಸೈಸು, ಕಂಡೆಮ್ಮು, ಕಂಪ್ಲೈನು, ಕಂಪೇರು, ಕ್ರೈ. ಅಳಬೇಡಿ ಸಿಕ್ಕಲ್ಲಿ, ಎಲ್ಲರ ಜೊತೆ ಹೋಲಿಕೆ ಮಾಡ್ಕೋಬೇಡಿ, ಟೀಕೆ ಮಾಡಬೇಡಿ, ದೂರಬೇಡಿ, ಹೀಯಾಳಿಸ್ಬೇಡಿ. ಈ 5 ಸಿಗಳನ್ನ ನೀವು ಜೀವನದಲ್ಲಿ ಪಾಲನೆ ಮಾಡ್ಕೊಳ್ಳಿ. ಸ್ಮೈಲ್ ಅಂಡ್ ಬಿ ಕೈಂಡ್, ಯಾವತ್ತು ಮುಗುಳ್ನಗೆ, ಯಾರೇ ಎದುರುಗಡೆ ಬಂದ್ರು ಒಂದು ಮುಗುಳ್ನಗೆ ಸಾಕು. ಪುಟ್ ಪಾಸಿಟಿವ್ ಇಂಟರ್ಪ್ರಿಟೇಷನ್ಸ್, ಬಿ ಎ ಗುಡ್ ಲಿಸನರ್, ದೊಡ್ಡ ಕಿವಿಗಳನ್ನ ಮಾಡ್ಕೊಳ್ಳಿ. ದಟ್ ಈಸ್ ಒನ್ ಸಾರ್ಟ್ ಆಫ್ ಕೇರಿಂಗ್. ಗಿವ್ ಹಾನೆಸ್ಟ್ ಅಂಡ್ ಸಿನ್ಸಿಯರ್ ಅಪ್ರಿಸಿಯೇಷನ್, ಅವ್ರನ್ನ ಹೊಗಳಿ, ಶಬಾಷ್ಗಿರಿ ಕೊಡಿ. ಸೊ ದೀಸ್ ಆರ್ ದ ಸಮ್ ಆಫ್ ದ ಸ್ಟೆಪ್ಸ್ ವಿಚ್ ಆರ್ ರಿಕ್ವೈರ್ಡ್. ಸೊ ದೇರ್ ಆರ್ ಡಿಫ್ರೆಂಟ್ ಸ್ಟೆಪ್ಸ್. ಡಿಸ್ಕಸ್ ಮಾಡಿ, ಒಪ್ಕೋಬೇಡಿ. ಡೋಂಟ್ ಗಾಸಿಪ್, ಊಹಾಪೋಹಗಳನ್ನ ತಲೆಗೆ ತುಂಬ್ಕೋಬೇಡಿ. ಪ್ರಾಮಿಸ್ಗಳನ್ನ ಫುಲ್ಫಿಲ್ ಮಾಡಿ ಕಮಿಟ್ಮೆಂಟ್ ಪ್ರಕಾರ. ಬಿ ಗ್ರೇಟ್ಫುಲ್ ಫಾರ್ ಪೀಪಲ್ ಹೂ ಹ್ಯಾಸ್ ಹೆಲ್ಪ್ಡ್ ಯು. ಹ್ಯಾವ್ ಟು ಡೆವಲಪ್ ದ ಗ್ರಾಟಿಟ್ಯೂಡ್, ಡೆವಲಪ್ ದ ಲಾಯಲ್ಟಿ. ಮೆಚ್ಚುಗೆ ಕೊಡಬೇಕಾದ್ರೆ ಯಾವುದೇ ವ್ಯಕ್ತಿನ ಬಿ ಸ್ಪೆಸಿಫಿಕ್, ಬಿ ಸಿನ್ಸಿಯರ್, ಪ್ರಾಮಾಣಿಕರಾಗಿರ್ಬೇಕು. ಟೈಮ್ ಬೌಂಡ್, ಆ ಸಮಯಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟೋ ದಿನಗಳಾದ್ಮೇಲೆ ಹೇಳಕ್ ಹೋದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅದು. ಸೊ ದೇರ್ ಆರ್ ಡಿಫ್ರೆಂಟ್ ಸ್ಟೆಪ್ಸ್. ಅವಾಯ್ಡ್ ಬೀಯಿಂಗ್ ಗ್ರೆಡ್ಜಸ್, ಸೇಡ್ ತೀರ್ಸ್ಕೊಳ್ತಕ್ಕಂಥದ್ದಾಗ್ಲಿ. ಹ್ಯೂಮಿಲಿಟಿ, ನಮ್ರತೆ ಬೆಳೆಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕಟ್ಟೆಸಿ ಇರಬೇಕು, ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು, ಹಾಸ್ಯ ಪ್ರಜ್ಞೆ ಇರಬೇಕು. ಪ್ರತಿಯೊಂದು ಸನ್ನಿವೇಶಗಳನ್ನು ಹಾಸ್ಯವನ್ನ ಬೆರೆಸ್ಕೊಳ್ಳಿ. ನೀವು ಬಹಳ ಮೆಚ್ಚುಗೆ ಪಾತ್ರ ಆಗ್ತೀರಾ ನೀವು. ಡೋಂಟ್ ಬಿ ಸರ್ಕ್ಯಾಸ್ಟಿಕ್, ತೀವ್ರವಾದಿಗಳಾಗ್ಬೇಡಿ, ಟೀಕೆ ಮಾಡಬೇಡಿ. ನಿಮ್ಗೆ ಉತ್ತಮ ಗೆಳೆಯ ಇರಬೇಕು, ನೀವು ಉತ್ತಮ ಗೆಳೆಯರಾಗಿ ಅವ್ರ ಜೊತೆ ಇರಬೇಕು. ಶೋ ಎಂಪತಿ, ಸಹಾನುಭೂತಿ ಇರಬೇಕು. ಅವರ ಶೂಸ್ ನಲ್ಲಿ ನೀವು ನಿಂತ್ಕೊಂಡು ಅವರು ಏನು ಕಷ್ಟ ಅನುಭವಿಸ್ತಾ ಇದಾರಲ್ಲ ಆ ಅನುಭವನ ನೀವು ಫೀಲ್ ಮಾಡಿದ್ರೆ ಅದನ್ನ ನಾವು ಎಂಪತಿ ಅಂತ ಕರಿತೀವಿ. ಸೊ ಈಗ ಒಂದು ವಿಡಿಯೋ ಹಾಕ್ತೀನಿ.
So your self-worth is most important. Don't undervalue yourself. ನಿಮ್ಮ ಬೆಲೆನ ಯಾವತ್ತೂ ಕಡಿಮೆ ಯೋಚನೆ ಮಾಡಬೇಡಿ. ನಿಮ್ಮ ಹತ್ರ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯನ ಉಪಯೋಗಿಸ್ಕೊಂಡು ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡಿಕೊಂಡು ಸೊ ನಿಮ್ಮ ಬೆಲೆನ ನೀವೇ ಜಾಸ್ತಿ ಮಾಡ್ಕೊಂಡಾಗ ಏನಾಗತ್ತೆ, ನಿಮಗೆ ಈಗ ಪ್ರೈಸ್ ಮತ್ತು ವ್ಯಾಲ್ಯೂ ಮಧ್ಯೆ ನೀವು ಡಿಫ್ರೆನ್ಸ್ ತಿಳ್ಕೊಂಡ್ರೆ ಸಾಕು. ಅದ್ರ ಬಗ್ಗೆನೇ ಹೇಳಿದ್ದು. ನೆಕ್ಸ್ಟ್ ಬರೋದು ಸಮಸ್ಯೆಗಳನ್ನ ಯಾವ ತರ ಪರಿಹರಿಸ್ಕೊಳ್ತಕ್ಕಂಥದ್ದು, ಮತ್ತೆ ನಮ್ಮ ಕಮ್ಯುನಿಕೇಶನ್ ಯಾವ ತರ ಇರಬೇಕು. ನಮ್ಮ ಸಕ್ಸಸ್ಸಿಗೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇರ್ಬೋದು, ನಮ್ಮ ವಾಯ್ಸ್ ಇರ್ಬೋದು, ವರ್ಬಲ್ ಕಮ್ಯುನಿಕೇಶನ್ ಇರ್ಬೋದು, ಅದು ಎಷ್ಟು ಪರಿಣಾಮಕಾರಿಯಾಗಿ ನಮ್ಮ ಸಕ್ಸಸ್ಸಿಗೆ ಏಡ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಪ್ರಾಬ್ಲಮ್ ಅಲ್ಲೂ ಅಷ್ಟೇ ಸಾಕಷ್ಟು ಪ್ರತಿರೋಧಗಳು, ಅಡೆತಡೆಗಳು ಬರ್ತಾ ಇರ್ತದೆ. ಅದನ್ನ ಹೇಗೆ ಪರಿಹರಿಸಬೇಕು. ಬರೀ ಪ್ರಾಬ್ಲಮ್ಗಳನ್ನೇ ನಾವು ಎತ್ತಿಟ್ಕೊಂಡು ಕೆಲಸ ಮಾಡ್ಕೊಂಡು ಇರೋದಕ್ಕಾಗಲ್ಲ. ಅದಕ್ಕೆ ಪರಿಹಾರನೂ ನಾವೇ ಸರ್ಚ್ ಮಾಡಬೇಕು. ಉತ್ತಮ ಪರಿಹಾರನ ನಾವೇ ಆಯ್ಕೆ ಮಾಡ್ಕೋಬೇಕು. ಅದನ್ನ ನಾವೇ ಇಂಪ್ಲಿಮೆಂಟ್ ಮಾಡಿಕೊಂಡು ನಾವು ಸಕ್ಸಸ್ನ ಪಡಿಬೇಕಾಗತ್ತೆ. ಈಗ ಕೆಲವು ಸಕ್ಸಸ್ ಇಮೇಜಸ್ನ ನಾನು ಗ್ರೂಪ್ ಮಾಡಿದ್ದೀನಿ. ಅದನ್ನ ಐ ವಿಲ್ ಪ್ಲೇ ಇಟ್ ನೌ.
So this is about so today's topic success. So ಇವಾಗ ನಾನು 2 ಹೋಮ್ವರ್ಕ್ ಕೊಡ್ತೀನಿ ನಿಮಗೆ. ಸಕ್ಸಸ್ ಬ್ಲೂ ಪ್ರಿಂಟ್ ಇದನ್ನ ನಿಮಗೆ ರವೀಂದ್ರನಾಥ್ ಸರ್ ಮುಖಾಂತರ ನಿಮಗೆ ತಲುಪಿಸ್ತೀನಿ. ಈ ಅಸೈನ್ಮೆಂಟ್ ನ ನೀವೆಲ್ಲ ಕಂಪ್ಲೀಟ್ ಮಾಡಿ. ಐ ವಾಂಟ್ ಎವ್ರಿವನ್ ಟು ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್. ಇದರಲ್ಲಿ ಡಿಫೈನ್ ಪ್ರಾಬ್ಲಮ್ ಅಂಡ್ ಆಬ್ಜೆಕ್ಟಿವ್ಸ್ ಇದೆ. ನೀವು ಫಸ್ಟ್ ಡಿಫೈನ್ ದ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್. ಯಾವ ಸಮಸ್ಯೆನ ನೀವು ಪರಿಹರಿಸಬೇಕು, ಅದರ ಮೂಲ ಉದ್ದೇಶ ಏನು, ಅದರಿಂದ ನೀವು ಏನು ಸಾಧನೆ ಮಾಡಬೇಕಾಗತ್ತೆ, ಯಾವ ತರ ಅದನ್ನ ಮೆಜರ್ಮೆಂಟ್ ಮಾಡ್ತೀರಾ, ಅದನ್ನ ಹೆಂಗೆ ನೀವು ಅಸೆಸ್ ಮಾಡ್ತೀರಾ, ಮೌಲ್ಯ ಮಾಡ್ತೀರಾ, ಎವಿಡೆನ್ಸ್ ಆಫ್ ಸಕ್ಸಸ್. ನೀವು SSCಗೆ ಏನು ಸಹಾಯಕ ಅಂಶಗಳು ಬೇಕಾಗತ್ತೆ. ಡಿಫೈನ್ ಚಾಲೆಂಜಸ್, ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು, ನಿಮಗೆ ಸಹಾಯ ಯಾರ್ಯಾರು ಮಾಡ್ತಾರೆ, ಇಂಟರ್ನಲ್ ಚಾಲೆಂಜಸ್ ಇದೆಯಾ, ಎಕ್ಸ್ಟರ್ನಲ್ ಚಾಲೆಂಜಸ್ ಇದೆಯಾ, ಅದನ್ನ ಐಡೆಂಟಿಫೈ ಮಾಡಿ. ಸ್ಟೇಕ್ ಹೋಲ್ಡರ್ಸ್ ಹೂ ಕ್ಯಾನ್ ಹೆಲ್ಪ್ ಆರ್ ಹಿಂಡರ್ ದ ಸಕ್ಸಸ್ ಆಫ್ ದ ಪ್ರಾಜೆಕ್ಟ್. ಅಂದ್ರೆ ಯಾರು ನಿಮ್ಮನ್ನ ಪ್ರೇರೇಪಿಸ್ತಾರೆ, ಮೋಟಿವೇಶನ್ ಮಾಡ್ತಾರೆ, ಯಾರು ಕೆಲವರು ಹಿಂದೆ ಎಳಿತಾರೆ ನಿಮ್ಮನ್ನ, ಅವ್ರದ್ದು ರೋಲ್ ಏನು. ರಿಸೋರ್ಸ್ ನ ಐಡೆಂಟಿಫೈ ಮಾಡಿ. ಆಮೇಲೆ ಪ್ರಾಜೆಕ್ಟ್ ಟೈಮ್ ಟೇಬಲ್ ಹಾಕೊಳ್ಳಿ. ನೀವು ನಿಮ್ಮ ಸಕ್ಸಸ್ಸಿಗೆ ರಿವ್ಯೂ ಅಂಡ್ ಎವ್ಯಾಲ್ಯೂಯೇಟ್ ದ ಸೊಲ್ಯೂಷನ್ಸ್. ಸೊಲ್ಯೂಷನ್ 1 ಸೊಲ್ಯೂಷನ್ 2 ನ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊಲ್ಯೂಷನ್ 3 ನ ಐಡೆಂಟಿಫೈ ಮಾಡಿ. ಇಂಪ್ಲಿಮೆಂಟ್ ಯುವರ್ ಸೊಲ್ಯೂಷನ್. ಅದನ್ನ ಅಳವಡಿಸ್ಕೊಳ್ಳಿ. ನೀವು ನಿಮ್ಮ ಸಕ್ಸಸ್ಸಿಗೆ ಯಾವ ತರ ಅಳವಡಿಸ್ಕೊಳ್ತೀರಾ, ಅದಕ್ಕೆ ಎಲ್ಲ ನಾನು ನಿಮಗೆ ಕ್ವಶನರ್ಸ್ ಕೊಟ್ಟಿದ್ದೀನಿ. ಟ್ರ್ಯಾಕ್ ಸಕ್ಸಸ್, ನಿಮ್ಮ ಯಶಸ್ಸನ್ನ ಟ್ರ್ಯಾಕ್ ಮಾಡ್ಕೋಬೇಕು, ಅದಕ್ಕೆ ಫೀಡ್ಬ್ಯಾಕ್ ತಗೋಬೇಕು, ಇಂಪ್ರೂವ್ಮೆಂಟ್ಸ್ ನ ಅಳವಡಿಸ್ಕೋಬೇಕಾಗತ್ತೆ. ರಿಸಾಲ್ವ್ ಇಶ್ಯೂಸ್, ಏನಾದ್ರು ಸಮಸ್ಯೆಗಳಂದ್ರೆ ಬಂದ್ರೆ ಅದನ್ನ ಪರಿಹರಿಸ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಕ್ವಶನ್ಗಳು ಹಾಕಿದ್ದೀನಿ. ಆಮೇಲೆ ರಿಪೋರ್ಟ್ ಮಾಡಿ, ಅಡ್ಜಸ್ಟ್ ಮಾಡಿ, ಸ್ಕೇಲ್ ಮಾಡ್ಕೊಳ್ಳಿ. ವಾಟ್ ವೆಂಟ್ ವೆಲ್, ವಾಟ್ ವೆಂಟ್ ರಾಂಗ್, ಯಾವುದು ಸರಿಯಾಯ್ತು, ಯಾವುದು ಸರಿಯಾಗಿಲ್ಲ, ಏನ್ ನಾನು ಬದಲಾಯಿಸ್ಕೋಬೇಕಾಗತ್ತೆ, ಯಾವ ತರ ನಾನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಕ್ವಶನ್ ಇರಿಸಿದೆ. ಬ್ಲೂ ಪ್ರಿಂಟ್ 2 ನಲ್ಲಿ ಯು ಹ್ಯಾವ್ ಟು ರೈಟ್ ಯುವರ್ ಲಾಂಗ್ ಟರ್ಮ್ ಗೋಲ್. ನನ್ನ ಗುರಿ ಏನು, ದಿನ 1 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ನಾನು ಏನು ಅಚೀವ್ ಮಾಡ್ತೀನಿ, ನನ್ನ ಹತ್ರ ಏನು ಅನ್ಲಿಮಿಟೆಡ್ ಸೋರ್ಸಸ್ ಇದೆ, ಅನಿಯಮಿತ ಸಂಪನ್ಮೂಲಗಳು ಯಾವ್ದಿದೆ, ಯಾವ ನನ್ನ ಕತೆ, ಈಗ ನಮ್ಮನೆ ಬಡತನ, ನಮ್ಮಪ್ಪ ದುಡ್ಡು ಕೊಡಲ್ಲ, ಆ ಕತೆಗಳೆಲ್ಲ ಬೇಡ. ಅಂದ್ರೆ ಯಾವ ಕತೆಗಳು ನಿಮ್ಮನ್ನ ಹಿಂದಕ್ಕೆ ಎಳಿತಾ ಇದೆ, ವಾಟ್ ಈಸ್ ದ ಮೋಸ್ಟ್ ಮೀನಿಂಗ್ಫುಲ್ ಆಕ್ಷನ್ ಯು ಕುಡ್ ಟೇಕ್, ಅಂದ್ರೆ ಅದನ್ನ ನೀವು ಯಾವ ತರ ಪರಿಹರಿಸ್ಕೊಳ್ತೀರಾ. ಹೌ ಮಚ್ ಎನರ್ಜಿ ಆರ್ ಯು ವಿಲ್ಲಿಂಗ್ ಟು ಪುಟ್ ಇನ್ ಟು ಯುವರ್ ಗೋಲ್, ಎಷ್ಟು ಚೇತನವನ್ನ ತುಂಬ್ತೀರಾ. ಸೊ ಹೌ ಟು ಫೈಂಡ್ ದ ಸೊಲ್ಯೂಷನ್, ಹೌ ಯು ಆರ್ ಗೋಯಿಂಗ್ ಟು ಪ್ರೂವ್ ಯುವರ್ ಸೆಲ್ಫ್. ಸೊ ಯಾವ ತರ ನೀವು ಅದಕ್ಕೆ ಸಲಹೆಗಳನ್ನ ಕೊಟ್ಕೊಳ್ತೀರಾ. ಸೊ ನಾನು ಫೇಲ್ ಆಗ್ಬಾರ್ದು ಅಂತಂದ್ರೆ ನಾನು ಯಾವ ತರ ನಾನು ಸೊಲ್ಯೂಷನ್ ಕಂಡುಹಿಡಿಬೇಕು, ನನಗೆ ನಾನು ಸಹಾಯ ಮಾಡ್ಕೊಳ್ತೀನಾ. ಸೊ ಈ ತರ ಬಹಳಷ್ಟು ಕ್ವಶನ್ಗಳನ್ನ ಇಟ್ಟಿದ್ದೀನಿ. ವೈ ಆರ್ ಯು ವೇಟಿಂಗ್ ಫಾರ್, ಯಾಕೆ ನೀವು ಕಾಯ್ತಾ ಕೂತ್ಕೊಳ್ತಾ ಇದ್ದೀರಾ. ಎದುರುಗಡೆ ಬಸ್ ಇದೆ, ನೀವು ಸುಮ್ಮನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಕಾಯ್ತಾ ಇದ್ರೆ ಏನಾಗತ್ತೆ, ಆ ಬಸ್ ಹೊರಡ್ತಾ ಇದೆ, ಓಡೋಗಿ ಬಸ್ ಹತ್ಕೋಬೇಕಾಗತ್ತೆ. ಕಾಯ್ತಾ ಕುತ್ಕೊಂಡ್ರೆ ಅವಕಾಶಗಳು ಬಂದಾಗ ನಿಮ್ಗೆ ಅವಕಾಶಗಳು ಕೈಯಿಂದ ಜಾರ್ಕೊಂಡು ಹೋಗುತ್ತೆ. ಸೊ ಇದನ್ನೆಲ್ಲ ನಾನು ಕಳಿಸ್ತೀನಿ. ಇದಕ್ಕೆಲ್ಲ ನೀವು ಆನ್ಸರ್ ಮಾಡಿ ನನಗೆ ಸಬ್ಮಿಟ್ ಮಾಡಿ. ಲೆಟ್ ಅಸ್ ಸಿ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಫೀಡ್ಬ್ಯಾಕ್ ಫಾರ್ ಮೀ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್ ಫಾರ್ ಲಿಸ್ನಿಂಗ್ ಮೈ ಲೆಕ್ಚರ್. Yes, students. How was the session? I'm ready to unmute you. Raise your hands. A great motivation sir has given today for all of us. ನೈಸ್. ನೋಡಿ 2 ಅವರ್ ಪಾಠ ಮಾಡಿದ್ದಾರೆ. ನೈಸ್. 4 ಒಂದು ಲೆಟರ್, ಒಂದು ವರ್ಡ್ 4 ಲೆಟರ್ದು. ಅಪ್ರಿಶಿಯೇಷನ್. ನೋಡಿ, ನಮ್ಗೆ ವಿಷನ್ ಬೋರ್ಡ್ ರೆಡಿ ಮಾಡೋದು, ಗೋಲ್ ನ ಸೆಟ್ ಮಾಡೋದು, ಟೈಮ್ ನ ಮ್ಯಾನೇಜ್ ಮಾಡೋದು, ಕನ್ಸಿಸ್ಟೆಂಟ್ ಆಗಿ ಓದೋದು, ಕಮಿಟ್ಮೆಂಟ್ ಇಂದ ಕೆಲಸ ಮಾಡೋದು, ಡಿಸಿಪ್ಲಿನ್ ಆಗಿರೋದು, ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಸೆಟ್ ಇರಬೇಕು.
ಸ್ಯಾಕ್ರಿಫೈಸ್ ಮಾಡಕ್ಕೆ ತಯಾರಿರ್ಬೇಕು. ನಾನ್ ನೋಡ್ತಾನೆ ಇದ್ದೀನಿ 160 ಜನ ಇದ್ರು, ಇವತ್ತು 88 ಜನ ಇದ್ದಾರೆ. ನಾವು ಅವ್ರ ಮನೆಗೆ ಹೋಗಿ ಹಿಡ್ಕೊಂಡ್ ಬರಕ್ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. It is you who should come to the teacher and knock the door. We are ready to give, but you should also have the mindset of receiving it willingly. ನಾನು ಅದಕ್ಕೇನೆ ಇನಾಗ್ರೇಷನ್ ಅಲ್ಲೂ ಅದೇ ವಿಷಯನ ಮಾತಾಡ್ತಾ ಇದ್ದೆ. ಗುರುಗಳು ಅಂತಂದ್ರೆ ಒಂದು ಬಿಂದಿಗೆ ಇದ್ದಾಗೆ, ನಿಮ್ಮ ಗ್ಲಾಸ್ ನೊಳಗಡೆ ನೀರ್ ಹಾಕ್ಬೇಕು ಅಂದ್ರೆ ನೀವು ಕೆಳಗಡೆ ಕೂತ್ಕೋಬೇಕು. ಆವಾಗ ಮೇಲಿನಿಂದ ಜ್ಞಾನ ಅಂತಕ್ಕಂತ ಒಂದು ಬಿಂದಿಗೆಯಿಂದ ನೀರು ನಿಮ್ಮ ಗ್ಲಾಸ್ ಒಳಗಡೆ ಬೀಳ್ತದೆ. ನೀವೆಲ್ಲ ಕೂತ್ಕೊಂಡು ಬಹಳ ಪೇಶನ್ಸ್ ಇಂದ ಕೇಳ್ತಾ ಇದ್ದೀರಾ. ಬರೀ ಬೇರೆಯವ್ರು ಯೋಚನೆ ಮಾಡ್ತಾರೆ, ಅಯ್ಯೋ ಅರ್ಧ ಗಂಟೆ ಲೇಟ್ ಆಯ್ತು. ಲೇಟ್ ಅಲ್ಲ ಕಂಡ್ರು, ನಿಮ್ಮ ಲೈಫ್ ಡಿಸೈಡ್ ಆಗ್ತಕ್ಕಂತ ಒಂದು ಸೆಷನ್ ಗಳಿದಾವೆ. If you are ready to pay money also, you will not get such a wonderful presentations, lectures. I don't know what went wrong with other people. The patience is very, very essential for all of us to learn it. Learning ಒಂದು ಆಸ್ಪೆಕ್ಟ್ ಆದ್ರೆ, ಪ್ರಾಕ್ಟೀಸಿಂಗ್ ಇದೆಯಲ್ಲ, ದಟ್ ಇಸ್ ಅನದರ್ ಆಸ್ಪೆಕ್ಟ್ ಯು ನೀಡ್ ಟು ಇನ್ಕಲ್ಕೇಟ್. ಇವಾಗ ಏನು ನೀವು ಮಾಡ್ತಾ ಇದ್ದೀರೋ ಈ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಡೇ ಇಂದ, ಅದನ್ನ ಪ್ರತಿನಿತ್ಯ ಪ್ರತಿದಿನ ಚಾಚು ತಪ್ಪದೇನೆ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರಬೇಕು. ಒಂದೊಂದು ಹೊಸ ನಿಮ್ಮ ಹವ್ಯಾಸಗಳನ್ನ ಬೆಳೆಸ್ಕೊಳ್ತಾ ಇರಬೇಕು. ಪ್ರತಿದಿನ ಒಂದು ಅರ್ಧ ಗಂಟೆ ನಿಮ್ಮ ಓದನ್ನ ಜಾಸ್ತಿ ಮಾಡ್ಕೋಬೇಕು. ಪ್ರತಿದಿನ ಪಾಸಿಟಿವ್ ಥಿಂಕಿಂಗ್ ನ ನೀವು ಜಾಸ್ತಿ ಮಾಡ್ಕೋಬೇಕು. ನಿಮ್ಮ ಕಮ್ಯುನಿಕೇಶನ್ ಪ್ರತಿದಿನ ಇಂಪ್ರೂವ್ ಮಾಡ್ಕೋಬೇಕು. ಅದನ್ನ ನೀವು ಮಾಡಿದ್ದೆ ಆದ್ರೆ, ನಾವು ಈ ಒಂದು ಸ್ಕಿಲ್ ಸೆಟ್ಸ್ ಬರೀ ಪುಸ್ತಕದಲ್ಲಿ ಒಂದು PPT ನಲ್ಲಿ ಉಳಿಯೋದಿಲ್ಲ. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಯಶಸ್ಸಿನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದ್ರ ಓವರ್ ಆಲ್ ಸಾರಾಂಶ ನಿಮ್ಗೆ ಅನಿಸ್ಬಹುದು ಓವರ್ಲೋಡೆಡ್ ಹೆವಿ ಇನ್ಫಾರ್ಮೇಶನ್ ಅಂತ. ಡೋಂಟ್ ಫೀಲ್ ಲೈಕ್ ದಟ್. ಹ್ಯಾವ್ ದಿ ಪೇಷನ್ಸ್ ಟು ಲಿಸನ್ ಟು ಇಟ್. ಸರ್ ಹೇಳಿದ್ರಲ್ಲ, ಕಿವಿ ತುಂಬಾ ದೊಡ್ಡದಾಗಿರ್ಬೇಕು, ಕೇಳಿಸ್ಕೋಬೇಕು ಅಂತ. ಮೆದುಳಿನೊಳಗಡೆ ಏನ್ ವಿಷಯ ಹೋಗ್ಬಿಡುತ್ತೋ ಅದೇ ವಿಷಯ ನೀವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದೇ ಥಾಟ್ ನೀವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನೀವು ಬಾಯಿಂದ ಹೇಳ್ತೀರಾ ಮತ್ತೆ ಮಾಡ್ತೀರಾ, ಮುಂದೆ ಜೀವನದಲ್ಲಿ ಆಗ್ತೀರಾ. ಆ ವಿಷಯಗಳೇ ನಿಮ್ ಒಳಗಡೆ ಕೂತ್ಕೊಂಡಿಲ್ಲ ಅಂತಂದ್ರೆ ನಿಮ್ ಬಿಲೀಫ್ ಸಿಸ್ಟಮ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರು. ವಾಟ್ ಯು ರಿಕ್ವೈರ್ ಫಾರ್ ದಟ್? ಸರ್ಟನ್ ಥಾಟ್ಸ್ ಯು ರಿಕ್ವೈರ್. ನೋ ಲಿಮಿಟೇಷನ್ಸ್ ನ ಮಾತ್ರ ಯೋಚನೆ ಮಾಡಿದ್ರೆ ಯು ಕ್ಯಾನ್ ಲಿಮಿಟ್ ಟು ಸರ್ಟನ್ ಲಿಮಿಟ್ಸ್ ಅಷ್ಟೇನೆ. ಅದ್ರ ಮುಂದೆ ಹೆಜ್ಜೆ ಇಡಕ್ ಆಗೋದೇ ಇಲ್ಲ. ಹೌದು ತಾನೆ? ಈಗ PT ಉಷಾ ಅವತ್ತು ರನ್ನಿಂಗ್ ನ ಎಷ್ಟು ಸ್ಪೀಡ್ ಆಗಿ ಮಾಡ್ಬೇಕು, 100 ಮೀಟರ್ ನ ರನ್ ಮಾಡ್ಬೇಕಾದ್ರೆ ಇಷ್ಟು ಸೆಕೆಂಡ್ಸ್ ಅಲ್ಲಿ ಅಂತ ಹೇಳಿದ್ರು. ಇವತ್ತು ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಬೈ ಹಾಫ್ ಆಲ್ಮೋಸ್ಟ್. ಹೇಗೆ ಸಾಧ್ಯ ಇದೆ? ಇಟ್ಸ್ ಆಲ್ ಪಾಸಿಬಲ್ ಬಿಕಾಸ್ ಆಫ್ ಯುವರ್ ವಿಲಿಂಗ್ನೆಸ್ ಟು ಡೂ ಇಟ್. ಅದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರು. ನನಗೂ ಕೂಡ ಒಂದು ಸೆಕೆಂಡು ನಾನು ಆ ಕಡೆ ಈ ಕಡೆ ನೋಡ್ದೇನೆ ಅವರ ಲೆಕ್ಚರ್ ನ ಕೇಳ್ತಾ ಇದ್ದೆ ನಾನು. ಇದ್ರ ಹಿಂದ್ಗಡೆ ಬಹಳ ಪ್ರಯತ್ನ ಇರ್ತದೆ. ಅದು ನೀವು ಮುಂದೆ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಿರಲ್ವ, ಅವಾಗ ಅರ್ಥ ಆಗುತ್ತೆ ಆ ವಿಷಯದ ಬಗ್ಗೆ. ನನಗೆ ಅದೇ ಆಶ್ಚರ್ಯ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಒಂದೊಂದ್ಸಲ ಡಿಮೋಟಿವೇಟ್ ಆಗ್ಬಿಡ್ತೀವಿ. ಯಾಕೆ? ಈ ತರ ಒಂದು ವಿಷಯಗಳನ್ನ ನೋಡಿದಾಗ. ಇನ್ನೂ 300 ಜನ ವಿದ್ಯಾರ್ಥಿಗಳು ಬರೋ ಸ್ಥಳದಲ್ಲಿ 85 ಜನ ಇದ್ದೀರಾ ನೀವು. ನಮ್ಮ ಎಫರ್ಟ್ ಅವಶ್ಯಕತೆ ಇದೆನಾ ಅಂತ ಸರ್ಗೆ ಯೋಚನೆ ಬಂದ್ರೆ, ನನಗೆ ಯೋಚನೆ ಬಂದ್ರೆ ಈ ಕೆಲ್ಸಗಳು ನಿಂತು ಹೋಗ್ಬಿಡ್ತದೆ ಇಲ್ಲಿ. ನಾನು ವಿಡಿಯೋನ ಆಫ್ ಮಾಡಿ ಮಾತಾಡ್ತೀನಿ. ಸಾರಿ, ಇದು ರೆಕಾರ್ಡಿಂಗ್ ನ ಇಲ್ಲಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ವಿಡಿಯೋನ ಐ ವಿಲ್ ಕ್ಲೋಸ್ ದಿ ರೆಕಾರ್ಡಿಂಗ್.